ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सारस्वती देवी गौरवाणी प्रचारिणे निर्विशेषशून्यवादी पाश्चात्यदेशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौरभक्तवृंद। हरे कृष्ण 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 हरे हरे, हरे राम 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 हरे हरे। ಭಕ್ತಿ ರಸಾಮೃತ ಸಿಂಧು ಭಕ್ತಿ ತತ್ವಗಳ ವಿಚಾರ ಇನ್ನಷ್ಟು. ಚಿತ್ತಸ್ಥಳಗಳಿಗೆ ಅಥವಾ ವಿಷ್ಣು ದೇಗುಲಕ್ಕೆ ಭೇಟಿ, ಇದು ಓದಿದ್ವಿ. ವಿಷ್ಣು ದೇಗುಲ ಪ್ರದಕ್ಷಿಣೆ ಇದು ಆಯ್ತು ಅನ್ಸುತ್ತಲ್ಲ. ಇಲ್ಲ, ಚಾತುರ್ಮಾಸ್ಯ. ಅರ್ಚನೆ, ತೀರ್ಥ ಸ್ಥಳಗಳಿಗೆ ಬಿಟ್ಟು ಅರ್ಚನೆ ಆಯ್ತಲ್ಲ. ಅರ್ಚನೆ ಮಾಡ್ಬೇಕು. ಓಕೆ, ಯಾ ಥ್ಯಾಂಕ್ ಯು. ಅರ್ಚನೆ ಎಂದರೆ ದೇವಾಲಯದಲ್ಲಿರುವ ಅರ್ಚಾ ವಿಗ್ರಹಗಳ ಪೂಜೆ. ಈ ಪೂಜಾ ಕ್ರಿಯೆಯನ್ನು ನೆರವೇರಿಸುವುದರಿಂದ ತಾನು ದೇಹವಲ್ಲ, ಚೇತನ ಆತ್ಮ ಎಂಬುದನ್ನು ವ್ಯಕ್ತಿಯು ದೃಢಪಡಿಸಿಕೊಳ್ಳುತ್ತಾನೆ. ನೋಡಿ, ಶ್ರೀ ವಿಗ್ರಹ ಆರಾಧನೆ ಉದ್ದೇಶ ನಾವು ದೇಹ ಅಲ್ಲ, ಚೇತನ ಆತ್ಮ ಅನ್ನೋದನ್ನ ದೃಢಪಡಿಸ್ಕೊಳ್ಳೋದಕ್ಕೆ. ಕೃಷ್ಣನ ಆಪ್ತ ಗೆಳೆಯನಾದ ಸುಧಾಮನು ಬ್ರಾಹ್ಮಣನೊಬ್ಬನ ಮನೆಗೆ ಹೋಗುವ ಹಾದಿಯಲ್ಲಿ ಕೃಷ್ಣ ಪೂಜೆಯನ್ನಷ್ಟೇ ಮಾಡಿ ಸ್ವರ್ಗೀಯ ಸಂಪತ್ತು, ಮುಕ್ತಿ, ಬ್ರಹ್ಮಾಂಡದ ಗೃಹ ಪದ್ಧತಿಯ ಮೇಲೆ ಒಡೆತನ, ಐಹಿಕ ಐಶ್ವರ್ಯ ಹಾಗೂ ಯೋಗ ಸಿದ್ಧಿ ಎಲ್ಲವನ್ನೂ ಗಳಿಸಬಹುದಾಗಿದೆ ಎಂದು ತನಗೆ ತಾನೇ ಮಾತನಾಡಿಕೊಂಡ ಪ್ರಸಕ್ತಿಯು ಭಾಗವತದ 10ನೇ ಸ್ಕಂದದಲ್ಲಿ ಬರುತ್ತದೆ. ಏನು? ಕೃಷ್ಣನ ಆಪ್ತ ಗೆಳೆಯನಾದ ಸುಧಾಮನು ಬ್ರಾಹ್ಮಣನೊಬ್ಬನ ಮನೆಗೆ ಹೋಗುವ ಹಾದಿಯಲ್ಲಿ. ಯಾವ ಬ್ರಾಹ್ಮಣನ ಮನೆಗೆ? ಕೃಷ್ಣ ಪೂಜೆಯನ್ನಷ್ಟೇ ಮಾಡಿ ಸ್ವರ್ಗೀಯ ಸಂಪತ್ತು, ಮುಕ್ತಿ, ಬ್ರಹ್ಮಾಂಡದ ಗೃಹ ಪದ್ಧತಿಯ ಮೇಲೆ ಒಡೆತನ ಎಲ್ಲವನ್ನು ಗಳಿಸಬಹುದಾಗಿದೆ. ಓಕೆ, ಸೊ ಕೃಷ್ಣನ ಪೂಜೆಯಿಂದ ಇವೆಲ್ಲ, ಅರ್ಚನೆಯಿಂದ ಇವೆಲ್ಲ ಆಗುತ್ತೆ. ಓಕೆ, ಸುಧಾಮನು ಹಾಗೂ ತನ್ನಲ್ಲಿಯೇ ಮಾತನಾಡಿಕೊಳ್ಳಬೇಕಾಗಿ ಬಂದ ಸಂದರ್ಭದ ಹಿನ್ನೆಲೆ ಇದೆ. ಓಕೆ, ಬ್ರಾಹ್ಮಣನೊಬ್ಬನ ಮನೆಗೆ ಹೋಗಿ ಕೃಷ್ಣನ ಹೆಸರಿನಲ್ಲಿ ಒಂದಿಷ್ಟು ಆಹಾರವನ್ನು ಯಾಚಿಸಿ ತರಬೇಕೆಂದು ಕೃಷ್ಣನು ತನ್ನ ಗೆಳೆಯ ಸುಧಾಮನಿಗೆ ಆಜ್ಞೆ ವಿಧಿಸಿದ. ಆ ಹೊತ್ತಿನಲ್ಲಿ ಊರಿನ ಬ್ರಾಹ್ಮಣರು ದೊಡ್ಡದೊಂದು ಯಜ್ಞ ವಿಧಿಯನ್ನು ನಡೆಸುತ್ತಿದ್ದರು. ತಾನು ಹಾಗೂ ತನ್ನ ಜೊತೆಯಲ್ಲಿದ್ದ ಬಲರಾಮ ಇಬ್ಬರೂ ತುಂಬಾ ಹಸಿದಿರುವುದಾಗಿ ಬ್ರಾಹ್ಮಣರಿಗೆ ತಿಳಿಸಬೇಕೆಂದು ಕೃಷ್ಣನು ಸುಧಾಮನಿಗೆ ಮೊದಲೇ ಹೇಳಿದ್ದ. ಬ್ರಾಹ್ಮಣರು ಯಜ್ಞ ಮಾಡುತ್ತಿದ್ದ ಸ್ಥಳಕ್ಕೆ ಸುಧಾಮನು ಬಂದು ಯಾಚಿಸಿದಾಗ ಆ ಜನರ ಸಮೂಹ ಅವನಿಗೆ ಆಹಾರ ಕೊಡಲು ನಿರಾಕರಿಸಿದರು. ಆದರೆ ಕೃಷ್ಣನು ಆಹಾರವನ್ನು ಅಪೇಕ್ಷಿಸಿದನೆಂಬುದು ಬ್ರಾಹ್ಮಣ ಪತ್ನಿಯರಿಗೆ ತಿಳಿದಾಗ ಆ ಸ್ತ್ರೀ ಸಮೂಹ ಬಗೆಯ ರುಚಿಕರ ಪದಾರ್ಥಗಳನ್ನೆತ್ತಿಕೊಂಡು ಅವುಗಳನ್ನು ಕೃಷ್ಣನಿಗೆ ಅರ್ಪಿಸಲೆಂದು ಹೊರಟರು. ವಿಷ್ಣು ರಹಸ್ಯದಲ್ಲೂ ಹೀಗೆಂದು ಮಾತು ಬರುತ್ತದೆ: ಈ ಜಗತ್ತಿನಲ್ಲಿ ವಿಷ್ಣು ಪೂಜಾ ನಿರತನಾದ ಯಾವುದೇ ವ್ಯಕ್ತಿಯು ವೈಕುಂಠ ಲೋಕವೆಂದು ಪ್ರಸಿದ್ಧಿ ಪಡೆದಿರುವ ನಿತ್ಯಾನಂದಕರ ವಿಶ್ವವನ್ನು ತುಂಬಾ ಸುಲಭವಾಗಿ ಸೇರಬಹುದು. ಈ ಸುಧಾಮ ಬೇರೆ. ಇವನು ವೃಂದಾವನದಲ್ಲಿ ಕೃಷ್ಣನ ಸ್ನೇಹಿತ ಸುಧಾಮ. ಸೊ ವಿಷ್ಣು ರಹಸ್ಯದಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಮೂಲ ವಿಷಯ, ಕೃಷ್ಣನ ಪೂಜೆಯನ್ನ ಮಾಡೋರು, ಆದ್ರೆ ನಿಯಮಗಳಿಗೆ ಬದ್ಧರಾಗಿ ಮಾಡಬೇಕು. ಮಾಡೋರು ವೈಕುಂಠವನ್ನು ಪ್ರವೇಶ ಮಾಡ್ತಾರೆ. ಪ್ರಭು ಸೇವೆ. ಈ ಬಗೆಗಿನ ವಿಷ್ಣು ರಹಸ್ಯದ ಉಕ್ತಿ ಹೀಗಿದೆ: ರಾಜನೆಂಬನ ಆಪ್ತ ಸಹಾಯಕರು ಅವನಿಗೆ ಸಲ್ಲಿಸುವಂತಹ ಸೇವೆಯನ್ನು ಪ್ರಭುವಿಗೆ ಸಲ್ಲಿಸುವ ಯಾವನೇ ವ್ಯಕ್ತಿಯು ರಾಜನಿಗೆ ಸಲ್ಲಿಸುವಂತಹ ಸೇವೆಯನ್ನು ಪ್ರಭುವಿಗೆ ಸಲ್ಲಿಸುವ ಯಾವನೇ ವ್ಯಕ್ತಿಯು ಮರಣಾನಂತರ ಕೃಷ್ಣನ ಧಾಮಕ್ಕೆ ಹೋಗುವುದು ನಿಶ್ಚಯ. ವಾಸ್ತವವಾಗಿ ಭಾರತದ ದೇವಾಲಯಗಳು ಅರೆಮನೆಗಳೆಂತಿವೆ. ರಾಜಸೇವಕರು ರಾಜ ಸೇವೆ ಸಲ್ಲಿಸುವ ಹಾಗೆ ಈ ದೇಗುಲಗಳಲ್ಲಿ ಕೃಷ್ಣನ ಪೂಜೆ ನಡೆಯಬೇಕಾಗಿರುವ ಕಾರಣ ದೇಗುಲಗಳು ಸಾಮಾನ್ಯ ಕಟ್ಟಡಗಳಂತಿಲ್ಲ. ಹಾಗಾಗಿ ದೇವರಿಗೆ ರಾಜವೈಭವದ ಪೂಜೆ ನಡೆಸುವ ನೂರಾರು ದೇವಾಲಯಗಳು ವೃಂದಾವನದಲ್ಲಿವೆ. ನಾರದೀಯ ಪುರಾಣದಲ್ಲಿ ಹೀಗೆಂದು ವಾಕ್ಯವಿದೆ:
ವ್ಯಕ್ತಿಯೊಬ್ಬನು ಭಗವಂತನ ಸ್ಥಾನವಾದ ದೇವಾಲಯದಲ್ಲಿ ಕೆಲವು ಕ್ಷಣಗಳು ನಿಂತರೂ ಸಾಕು, ಅವನು ಪ್ರಭುವಿನ ಲೋಕೋತ್ತರ ಧಾಮವನ್ನು ಸೇರುವುದು ಖಂಡಿತ. ದೇವಾಲಯದಲ್ಲಿ ಸುಮ್ಮನೆ ನಿಂತ್ಕೊಂಡ್ರೇನೆ ಭಗವಂತ ಧಾಮಕ್ಕೆ ಹೋಗೋದು ಖಂಡಿತ ಅಂತೆ. ಮತ್ತೆ ಪ್ರಭುವಿನ ಸೇವೆ ರಾಜನಿಗೆ ಸಲ್ಲಿಸುವಂತೆ ಬಹಳ ಅದ್ಧೂರಿಯಾಗಿ ರಾಜವೈಭವದ ಪೂಜೆ ನಡೆಸಬೇಕು. ಮೇಲಿನ ಮಾತುಗಳ ಸಾರಾಂಶವಿಷ್ಟು: ಜನರು ದೇವಾಲಯಗಳಿಂದ ಆಕರ್ಷಿತರಾಗಿ ಪ್ರಭುವಿನ ಪವಿತ್ರ ನಾಮ ಸಂಕೀರ್ತನೆಯಲ್ಲೋ ನಾಮ ಶ್ರವಣದಲ್ಲೋ ಪ್ರಭುವಿನ ಮುಂದೆ ನರ್ತಿಸುವುದರಲ್ಲೋ ತೊಡಗಿಕೊಳ್ಳಲೆಂಬ ದೃಷ್ಟಿಯಿಂದ ಸಮಾಜದ ಧನಿಕರು ಭವ್ಯ ದೇವಸ್ಥಾನಗಳನ್ನು ನಿರ್ಮಿಸಿ ವಿಷ್ಣು ಪೂಜೆಯನ್ನು ಏರ್ಪಡಿಸಬೇಕು. ಹೀಗಾದಾಗ ಭಗವತ್ ಸಾಮ್ರಾಜ್ಯಕ್ಕೆ ಉನ್ನತಿ ಪಡೆಯುವ ಅವಕಾಶವನ್ನು ಪ್ರತಿಯೊಬ್ಬರಿಗೂ ಕೊಟ್ಟಂತಾಗುತ್ತದೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ದೇವಸ್ಥಾನಕ್ಕೆ ಹೋಗಿ ಬರುವಷ್ಟರಿಂದ ಸಾಮಾನ್ಯ ವ್ಯಕ್ತಿಯೊಬ್ಬನು ಕೂಡ ಉನ್ನತೋನ್ನತ ವರಗಳನ್ನು ಪಡೆಯಬಹುದಾಗಿದೆ. ಎಂದ ಮೇಲೆ ಕೃಷ್ಣ ಪೂಜಾ ಭಾವದಲ್ಲಿ ಸದಾ ಪ್ರಭು ಸೇವೆಯಲ್ಲಿ ನಿರತರಾದ ಭಕ್ತರ ವಿಚಾರವನ್ನು ಹೇಳುವುದೇನಿದೆ? ಈ ಸಂಬಂಧದಲ್ಲಿ ಭಾಗವತದ 4ನೇ ಸ್ಕಂದದಲ್ಲಿ ಬರುವ ಪೃಥು ರಾಜನ ಮಾತನ್ನು ಉಲ್ಲೇಖಿಸಬಹುದು. ಪೃಥು ತನ್ನ ಪ್ರಜೆಗಳನ್ನು ಕುರಿತು, ಪ್ರಿಯ ಪ್ರಜೆಗಳೇ, ದೇವೋತ್ತಮ ಪರಮಪುರುಷನಾದ ಹರಿಯು ಎಲ್ಲಾ ಪತಿತ ಬದ್ಧ ಜೀವಿಗಳ ಉದ್ಧಾರಕನೆಂಬುದನ್ನು ನೆನಪಿಟ್ಟುಕೊಳ್ಳಿ. ಬದ್ಧ ಜೀವಿಗಳ ಉದ್ಧಾರ ಕಾರ್ಯವನ್ನು ದೇವತೆಗಳು ಕೂಡ ಮಾಡಲಾರರು, ಏಕೆಂದರೆ ದೇವತೆಗಳೇ ಬದ್ಧರಾಗಿದ್ದಾರೆ. ಒಬ್ಬ ಬದ್ಧ ಜೀವಿ ಇನ್ನೊಬ್ಬ ಬದ್ಧ ಜೀವಿಯನ್ನು ಉದ್ಧರಿಸಲಾರ. ಕೃಷ್ಣ ಅಥವಾ ಅವನನ್ನು ಪ್ರತಿನಿಧಿಸುವವನೊಬ್ಬನು ಮಾತ್ರ ಬದ್ಧ ಜೀವಿಯನ್ನು ಉದ್ಧರಿಸಬಲ್ಲ. ವಿಷ್ಣುವಿನ ಕಾಲಿನ ಹೆಬ್ಬರಳಿನಿಂದ ಹರಿದು ಬರುತ್ತಿರುವ ಗಂಗಾಜಲವು ಭೂಲೋಕದ ಮೇಲೂ ಇತರ ಗ್ರಹಗಳ ಮೇಲೂ ಬಿದ್ದು ತನ್ಮೂಲಕ ಸಕಲ ಪಾಪಯುತ ಬದ್ಧ ಜೀವಿಗಳನ್ನು ಉದ್ಧರಿಸುತ್ತದೆ. ಹೀಗಿರುವಲ್ಲಿ ಸದಾ ಪ್ರಭು ಸೇವೆಯಲ್ಲೇ ನಿರತರಾದ ಜನರ ಬಗ್ಗೆ ಹೇಳುವುದೇನಿದೆ? ಇಂತಹ ಜನ ಎಷ್ಟೆಷ್ಟೋ ಸಹಸ್ರ ವರ್ಷಗಳಲ್ಲಿ ಅವರು ಮಾಡಿದ ಪಾಪದ ಪ್ರಮಾಣ ಎಷ್ಟೇ ಅಗಾಧವಾಗಿರಲಿ ಮುಕ್ತಿ ಗಳಿಸುವುದು ನಿಶ್ಚಯ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ಅರ್ಚಾ ವಿಗ್ರಹದ ಪೂಜೆಯಲ್ಲಿ ಮಗ್ನರಾಗಿರುವ ವ್ಯಕ್ತಿಯು ಹಿಂದಿನ ಜನ್ಮಗಳಿಂದ ಬಂದ ಪಾಪಕರ್ಮಗಳನ್ನು ಕಡಿಮೆ ಮಾಡಿಕೊಳ್ಳಬಹುದು. ಅರ್ಚಾ ವಿಗ್ರಹವನ್ನು ಪೂಜಿಸುವ ಪ್ರಕ್ರಿಯೆಯ ಬಗೆಗೆ ಈ ಮೊದಲು ಹೇಳಿದ್ದಾಗಿದೆ. ಆದ್ದರಿಂದ ವ್ಯಕ್ತಿಯು ಈ ಸಂಬಂಧದಲ್ಲಿನ ನಿಯಮಗಳನ್ನು ಗಂಭೀರವಾಗಿ ಪಾಲಿಸಬೇಕು. ಸೊ ಮತ್ತೆ ಅದೇ 2 ವಿಷಯ ಇಲ್ಲಿ. ಒಂದು, ಭಗವಂತನ ಸೇವೆಯನ್ನ ರಾಜವೈಭವದಿಂದ ಮಾಡಬೇಕು, ಮೊದಲನೇ ವಿಷಯ. ಎರಡನೇದು, ಯಾರು ಭಗವಂತನ ಶ್ರೀವಿಗ್ರಹ ಆರಾಧನೆಯಲ್ಲಿ ತೊಡಗಿದಾರೋ ಅವರು ಸುಲಭವಾಗಿ ವೈಕುಂಠ ಲೋಕವನ್ನು ಪಡಿಬೋದು. ಆದರೆ ಗಂಭೀರವಾಗಿ ನಿಯಮಗಳ ಪ್ರಕಾರ ಮಾಡಬೇಕು. ಮಾಡಲಿಲ್ಲ ಅಂದರೆ ಸೇವಾ ಅಪರಾಧ ಆಗತ್ತೆ. ಆ ಸೇವಾ ಅಪರಾಧದಿಂದ ಆಮೇಲೆ ಅದು ನಾಮಾಪರಾಧ ಆಗತ್ತೆ. ಆಮೇಲೆ ಭಕ್ತಿಯಲ್ಲಿ ನಾವು ಪ್ರಗತಿ ಸಾಧಿಸೋದು ಬಹಳ ಕಠಿಣ ಆಗೋಗುತ್ತೆ. ಸೊ ಇದು 2 ಥರಾನು ಕೆಲಸ ಮಾಡುತ್ತೆ. ಸರಿಯಾಗಿ ಗಂಭೀರವಾಗಿ ನಿಯಮಗಳನ್ನು ಪಾಲನೆ ಮಾಡಿದ್ರೆ ವೈಕುಂಠಕ್ಕೆ ಹೋಗೋದು. ತಪ್ಪುಗಳನ್ನ ಮಾಡಿ ಉದ್ದೇಶಪೂರ್ವಕವಾಗಿ ತಪ್ಪುಗಳನ್ನ ಮಾಡಿದ್ರೆ ಅವಾಗ ಕಷ್ಟ ಆಗುತ್ತೆ. ಗಾಯನ. ಭಗವಂತನನ್ನು ಕುರಿತು ಹಾಡುವುದಕ್ಕೆ ಸಂಬಂಧಿಸಿದಂತೆ ಲಿಂಗ ಪುರಾಣದಲ್ಲಿ ವಚನ ಹೊಂದಿದ್ದು ಅದು ಹೀಗಿದೆ: ಪ್ರಭುವಿನ ಮಹಿಮೆಗಳನ್ನು ಹಾಡುವುದರಲ್ಲಿ ಸದಾ ಮಗ್ನನಾಗಿರುವ ಬ್ರಾಹ್ಮಣನು ದೇವೋತ್ತಮ ಪರಮ ಪುರುಷನಿಂದ ಧಾಮಕ್ಕೆ ಉನ್ನತಿ ಪಡೆಯುವುದು ನಿಶ್ಚಯ. ದೇವೋತ್ತಮ ಪರಮ ಪುರುಷನಿರುವ ಧಾಮಕ್ಕೆ ಉನ್ನತಿ ಪಡೆಯುವುದು ನಿಶ್ಚಯ. ಶಿವನು ಸಲ್ಲಿಸುವ ಪ್ರಾರ್ಥನೆಗಳಿಗಿಂತ ಮಿಗಿಲಾಗಿ ಕೃಷ್ಣನು ಈ ಗಾಯನವನ್ನು ಮೆಚ್ಚಿಕೊಳ್ಳುತ್ತಾನೆ. ಸೊ ಹಾಡೋದು ಅಥವಾ ಸಂಕೀರ್ತನೆ. ಮುಂದೆ ಪ್ರಭುವಿನ ಕಾರ್ಯಗಳು, ಗುಣ, ರೂಪ ಇತ್ಯಾದಿಗಳ ಮಹಿಮೆಯನ್ನು ಕುರಿತು ವ್ಯಕ್ತಿಯೊಬ್ಬನು ಉಚ್ಚಸ್ವರದಲ್ಲಿ ಜಪಿಸಿದಾಗ ಅದನ್ನು ಸಂಕೀರ್ತನೆ ಎನ್ನುತ್ತಾರೆ. ಪ್ರಭುವಿನ ಪವಿತ್ರ ನಾಮವನ್ನು ಸಾಮೂಹಿಕವಾಗಿ ಜಪಿಸುವುದನ್ನು ಕೂಡ ಸಂಕೀರ್ತನೆ ಎಂಬ ಶಬ್ದವು ಸೂಚಿಸುತ್ತದೆ. ಸಮೂಹ ಸಂಕೀರ್ತನೆಯನ್ನು ಕುರಿತು ಹಾಗೆ ವಿಷ್ಣು ಧರ್ಮದಲ್ಲಿ ಒಂದು ಉಕ್ತಿ ಇದೆ: ಪ್ರಿಯರಾಜನೇ, ಕೃಷ್ಣ ಎಂಬ ಈ ಶಬ್ದವು ಎಷ್ಟು ಮಂಗಳದಾಯಕವೆಂದರೆ ಆ ಹೆಸರನ್ನು ಉಚ್ಚರಿಸುವ ಯಾವುದೇ ವ್ಯಕ್ತಿಯು ಹಲವು ಜನ್ಮಗಳಲ್ಲಿ ಸಂಚಯಿತವಾದ ಪಾಪ ಕಾರ್ಯ ಪರಿಣಾಮಗಳನ್ನು ಆ ಕ್ಷಣವೇ ನೀಗಿಕೊಳ್ಳುತ್ತಾನೆ. ಇದು ನಿಶ್ಚಯ. ಚೈತನ್ಯ ಚರಿತಾಮೃತದಲ್ಲಿ ಹೀಗೊಂದು ವಚನವಿದೆ: ಮನುಷ್ಯನು ಮಾಡಲು ಸಾಧ್ಯವೇ ಆಗದಷ್ಟು ಪಾಪ ಕಾರ್ಯಗಳ ಫಲವನ್ನು ಒಂದು ಬಾರಿ ಮಾಡುವ ಕೃಷ್ಣನ ಪವಿತ್ರ ನಾಮ ಸಂಕೀರ್ತನೆಯು ತಡೆಗಟ್ಟುತ್ತದೆ. ಪಾಪ ಮಾಡುವ ಪ್ರವೃತ್ತಿಯುಳ್ಳ ಮನುಷ್ಯನು ಎಷ್ಟೆಷ್ಟೋ ದುಷ್ಕಾರ್ಯಗಳನ್ನು ಮಾಡಬಹುದು, ಆದರೆ ಒಂದೇ ಶಿಕ್ಷಣವೂ ಇಲ್ಲದೆ ಒಂದೇ ಒಂದು ಬಾರಿ ಕೃಷ್ಣನಾಮ ಜಪಿಸಿದ್ದರಿಂದ ಹೋಗುವಷ್ಟು ಪಾಪವನ್ನು ಮಾಡುವುದು ಅವನಿಗೆ ಸಾಧ್ಯವೇ ಇಲ್ಲ. ಅಂದ್ರೆ ಒಂದ್ಸತಿ ನಾವು ಇದಕ್ಕೆ ನಾಮಾಭಾಸ ಅಂತಾರೆ. ನಾವು ಸುಮ್ಮನೆ ಒಂದು ಸತಿ ಕೃಷ್ಣ ನಾಮವನ್ನು ತಗೊಂಡ್ರೆ ನಮಗೆ ಮಾಡಕ್ ಆಗದೆ ಇರೋ ಅಷ್ಟು ಪಾಪದಿಂದ ನಾವು ಮುಕ್ತರಾಗೋಗಿದ್ದೀವಿ.
ಭಾಗವತದ 7ನೆಯ ಸ್ಕಂದದಲ್ಲಿ ಪ್ರಹ್ಲಾದ ಮಹಾರಾಜನು ಭಗವಂತನನ್ನು ಕುರಿತು ನುಡಿದ ಪ್ರಾರ್ಥನಾ ವಾಕ್ಯಗಳು ಇಂತಿವೆ. ಪ್ರಿಯ ಪ್ರಭು ನರಸಿಂಹನೇ, ನಾನು ನಿನ್ನ ದಾಸನ ಸ್ಥಾನಕ್ಕೆ ಏರಬಲ್ಲೆನಾದರೆ ನಿನ್ನ ಲೀಲಾ ಕಾರ್ಯಗಳನ್ನು ಕುರಿತು ಶ್ರವಣ ಮಾಡುವುದು ಸಾಧ್ಯವಾಗುತ್ತದೆ. ನೀನು ಪರಮ ಗೆಳೆಯ, ಪರಮ ಪೂಜಾರ್ಹ ಮೂರ್ತಿ. ನಿನ್ನ ಲೀಲೆಗಳು ಲೋಕೋತ್ತರವಾದವು. ಆ ಲೀಲಾ ಪ್ರಸಂಗಗಳನ್ನು ಕೇಳುವ ಮಾತ್ರದಿಂದಲೇ ವ್ಯಕ್ತಿಯು ತನ್ನೆಲ್ಲಾ ಪಾಪಕರ್ಮಗಳಿಗೂ ಪ್ರತಿರೋಧ ಒಡ್ಡಬಹುದು. ಅದರಿಂದ ನಾನು ಅಂತಹ ಪಾಪಕಾರ್ಯಗಳನ್ನು ಲಕ್ಷಿಸುವುದೇ ಇಲ್ಲ, ಏಕೆಂದರೆ ನಾಮ ಶ್ರವಣ ಮಾತ್ರದಿಂದಲೇ ಐಹಿಕ ಮೋಹದ ಸಕಲ ಕಲ್ಮಶಗಳಿಂದ ನಾನು ಹೊರಬರುವುದು ನಿಶ್ಚಯ. ಅಷ್ಟು ಪ್ರಬಲವಾದದ್ದು ನಾಮ. ಪ್ರಭುವಿನ ಲೀಲಾ ಕಾರ್ಯಗಳನ್ನು ಕುರಿತ ಹಾಗೆ ಅನೇಕ ಹಾಡುಗಳಿವೆ. ಉದಾಹರಣೆಗೆ ಬ್ರಹ್ಮನು ಹಾಡಿದ ಬ್ರಹ್ಮ ಸಂಹಿತೆ ಇದೆ. ನಾರದ ಮುನಿಗಳು ಹಾಡಿದ ನಾರದ ಪಂಚರಾತ್ರ ಉಂಟು. ಶುಕಮುನಿಗಳು ಹಾಡಿದ ಭಾಗವತವಿದೆ. ಈ ಹಾಡುಗಳನ್ನು ಕೇಳುವವನು ಐಹಿಕ ಕಲ್ಮಶದ ಸಂಕೋಲೆಗಳಿಂದ ಸುಲಭವಾಗಿ ಬಿಡಿಸಿಕೊಳ್ಳಬಹುದು. ನಷ್ಟಪ್ರಾಯಶು ಅಭದ್ರೇಶು ನಿತ್ಯಂ ಭಾಗವತ ಸೇವೆಯ ಭಗವತಿರುತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ. ಪ್ರತಿನಿತ್ಯ ನಿತ್ಯಂ ಭಾಗವತ ಸೇವೆಯ ಮಾಡಬೇಕು. ಆಗ ಎಲ್ಲಾ ಕಲ್ಮಶದಿಂದ ನಾವು ಮುಕ್ತರಾಗ್ತೀವಿ. ಭಗವಂತನನ್ನು ಕುರಿತ ಈ ಹಾಡುಗಳನ್ನು ಕೇಳಲು ಯಾವ ಕಷ್ಟ ಇರಬಾರದು. ಆ ಹಾಡುಗಳು ಕೋಟ್ಯವಧಿ ವರ್ಷಗಳಿಂದ ಹರಿದು ಬಂದಿವೆ ಮತ್ತು ಜನ ಅವುಗಳನ್ನು ಇಂದಿಗೂ ಉಪಯೋಗಿಸಿಕೊಳ್ಳುತ್ತಿದ್ದಾರೆ. ಹಾಗಿರುವಾಗ ಈಗ ನಾವೇಕೆ ಆ ಹಾಡುಗಳ ಪೂರ್ಣ ಪ್ರಯೋಜನ ಪಡೆದು ಮುಕ್ತರಾಗಬಾರದು? ಸುಮ್ಮನೆ ಕೇಳೋನು ನೋಡಿ, ಇದರಲ್ಲಿ ಅರ್ಥ ತಿಳ್ಕೋಬೇಕು ಅಂತ ಹೇಳ್ತಾ ಇಲ್ಲ. ಸುಮ್ಮನೆ ಹಾಡನ್ನ ಕೇಳೋನು, ಭಾಗವತದ ಶ್ಲೋಕಗಳ ಹಾಡನ್ನ ಸುಮ್ಮನೆ ಒಬ್ಬ ಕೇಳಿದ್ರೆ ಸಾಕು. ಭಾಗವತದ 1ನೇ ಸ್ಕಂದದಲ್ಲಿ ನಾರದ ಮುನಿಗಳು ಅವರ ಶಿಷ್ಯ ವ್ಯಾಸರಿಗೆ ಹೀಗೆ ಉಪದೇಶ ನೀಡಿರುತ್ತಾರೆ. ಪ್ರಿಯ ವ್ಯಾಸರೇ, ನೀವು ತಿಳಿದುಕೊಳ್ಳಬೇಕಾದುದು ಏನೆಂದರೆ, ತಪೋವ್ರತಾದಿಗಳಲ್ಲಿ ವೇದಾಧ್ಯಯನ, ಯಜ್ಞ, ವೇದ ಮಂತ್ರ ಜಪ, ಲೋಕೋತ್ತರ ಜ್ಞಾನದ ಊಹಾಪೋಹ ಮತ್ತು ದಾನ ಕಾರ್ಯಗಳಲ್ಲಿ ತೊಡಗುವ ವ್ಯಕ್ತಿಗಳು ತಮ್ಮ ಈ ಎಲ್ಲಾ ಕಲ್ಯಾಣ ಕಾರ್ಯಗಳಿಂದ ಭಕ್ತರ ಸಂಘವನ್ನು ಸಂಪಾದಿಸಿ ಪ್ರಭುವಿನ ಮಹಿಮೆಗಳನ್ನು ಹಾಡಿದರೆ ಸಾಕು. ಅಂದ್ರೆ ಈ ಎಲ್ಲಾ ಬೇರೆ ಬೇರೆ ಕ್ರಿಯೆಗಳು, ದಾನ, ತಪ, ಯಜ್ಞ ಇತ್ಯಾದಿ, ಇದು ನೇರವಾಗಿ ಭಗವಂತನನ್ನು ಕೊಡಕ್ಕಾಗಲ್ಲ. ಆದ್ರೆ ಇದರಿಂದ ಏನಾದ್ರೂ ಭಗವಂತನ ಭಕ್ತರ ಸಂಘ ಸಿಕ್ಬಿಟ್ರೆ ಅದು ಪುಣ್ಯ ಅಂತ. ಪ್ರಭು ವೈಭವದ ಸಂಕೀರ್ತನೆಯು ಜೀವಿಯ ಅಂತಿಮ ಕಾರ್ಯವೆಂಬುದನ್ನು ಇಲ್ಲಿ ಸೂಚಿಸಲಾಗಿದೆ ಅಷ್ಟೇ. ನೋಡಿ, ಕೀರ್ತನೆ, ಸಾಮೂಹಿಕ ಕೀರ್ತನೆ, ಸಂಕೀರ್ತನೆ, ಪ್ರಭುವಿನ ಗುಣಗಾನ, ಎಲ್ಲವೂ ಅಷ್ಟು ಪ್ರಬಲ. ಸೊ ಇಲ್ಲಿ ಹೇಳಿರೋ ಹಂಗೆ ಒಂದ್ಸತಿ ಭಗವಂತನ ನಾಮವನ್ನು ತಗೊಂಡ್ರೆ ವ್ಯಕ್ತಿ ಮಾಡಕ್ ಆಗದೆ ಇರೋ ಅಷ್ಟು ಪಾಪಗಳಿಂದ ಅವನು ಮುಕ್ತನಾಗಿ ಹೋಗ್ತಾನೆ. ಇದಕ್ಕೆ ನಾಮಭಾಸ ಅಂತಾರೆ. ಆದರೆ ನಾವು ಅದರ ಜೊತೆಗೆ ನಾಮ ಅಪರಾಧವನ್ನ ಮಾಡಿದ್ರೆ ಎರಡು ವಿಷಯ. ಒಂದು, ನಾಮಭಾಸ ಮಾಡೋದ್ರಿಂದ ನಮಗೆ ಸಿಗುವಂತ ಲಾಭ, ಅದರ ಫಲ ನಮಗೆ ತಕ್ಷಣ ಸಿಗೋದಿಲ್ಲ. ಇದು ಒಂದು ವಿಷಯ. ಭಗವಂತ ಇದನ್ನ ಈ ರೀತಿಯಾಗಿ ರೂಪಿಸಿದ್ದಾನೆ. ಸೊ ನಾಮಭಾಸದ ಫಲ ನಮಗೆ ತಕ್ಷಣ ಸಿಗಲ್ಲ. ಎರಡನೇದು, ನಾವು ನಾಮ ಅಪರಾಧ ಮಾಡಿದ್ರೆ, ವಿಶೇಷವಾಗಿ ವೈಷ್ಣವ ಅಪರಾಧ ಮತ್ತು ನಾಮದ ಬಲದ ಮೇಲೆ ಪಾಪಗಳನ್ನ ಮಾಡೋದು, ಇವೆರಡನ್ನ ಮಾಡಿದ್ರೆ ಅವಾಗ ಏನಾಗತ್ತೆ, ನಾವು ಆ ಪಾಪಗಳಿಂದ ಕಷ್ಟವನ್ನು ಅನುಭವಿಸ್ಬೇಕಾಗತ್ತೆ. ಆ ಅಪರಾಧಗಳಿಂದ ನಾವು ಕಷ್ಟಗಳನ್ನು ಅನುಭವಿಸ್ಬೇಕಾಗತ್ತೆ. ಇದು ನಮಗೆ ಶಿಕ್ಷೆ. ಹಾಗಾಗಿ ಯಾರು ವೈಷ್ಣವ ಅಪರಾಧ ಮಾಡ್ತಾರೋ ಅವರು ನಾಮಭಾಸದ ಫಲವನ್ನ ಅನುಭವಿಸೋಕ್ಕಾಗಲ್ಲ. ಮೊದಲು ನಾವು ವೈಷ್ಣವ ಅಪರಾಧವನ್ನ ಮಾಡಬಾರ್ದು. ವೈಷ್ಣವ ಅಪರಾಧ ಮಾಡಿದ್ರೆ ಅವಾಗ ನಮ್ಮ ಜೀವನದಲ್ಲಿ ನಾವು ಅದರ ಶಿಕ್ಷೆ ಆಗಿ ಕಷ್ಟವನ್ನು ಅನುಭವಿಸ್ತೀವಿ. ಇಲ್ಲ ಅಂದ್ರೆ ಸುಮ್ಮನೆ ನಾವು ಸತತವಾಗಿ ಹರೇ ಕೃಷ್ಣ ಮಹಾಮಂತ್ರದ ಜಪ ಮಾಡ್ತಾ ಇದ್ರೆ ನಾಮ ಅಪರಾಧದಿಂದ ನಾವು ಮುಕ್ತರಾಗೋಗ್ತೀವಿ. ಆಮೇಲೆ ನಾಮಭಾಸದ ಫಲವನ್ನು ನಾವು ಅನುಭವಿಸ್ತೀವಿ, ಅಂದ್ರೆ ಮುಕ್ತಿಯು ಕೂಡ ಪಡ್ಕೋತೀವಿ. ಆಮೇಲೆ ಅದಾದ್ಮೇಲೆ ಶುದ್ಧ ನಾಮದ ಉಚ್ಚಾರ ಮಾಡಿದ್ರೆ ನಮಗೆ ಕೃಷ್ಣ ಪ್ರೇಮಾನು ಲಭ್ಯವಾಗುತ್ತೆ. ಆದರೆ ನಾಮಾಪರಾಧದಿಂದ ನಮ್ಮನ್ನು ನಾವು ದೂರವಿರಿಸ್ಕೋಬೇಕು. ವಿಶೇಷವಾಗಿ ವೈಷ್ಣವ ಅಪರಾಧ ಮತ್ತು ನಾಮದ ಬಲದ ಆಧಾರದ ಮೇಲೆ ಪಾಪಗಳನ್ನ ಮಾಡೋದು. ಮಿಕ್ಕದ ಅಪರಾಧಗಳಿದ್ರೂ ಕೂಡ ಅಥವಾ ಬೇರೆ ಅನರ್ಥಗಳಿದ್ರೂ ಕೂಡ ಅದು ಸತತವಾದ ಹರಿನಾಮದ ಜೊತೆಗೆ ಅದೆಲ್ಲವೂ ಕೊಚ್ಕೊಂಡು ಹೊಟ್ಟೋಗ್ಬಿಡುತ್ತೆ. ಮತ್ತೆ ಆ ನಾಮದ ಒಂದು ನಾಮಾಭಾಸ ಅಂದ್ರೆ
ಕಲ್ಮಶದ ಜೊತೆ ನಾವು ಭಗವಂತನ ನಾಮವನ್ನು ತಗೊಂಡಿದ್ರು ಕೂಡ, ಅಂದ್ರೆ ಅಜ್ಞಾನ ಅನರ್ಥಗಳ ಸಹಿತವಾಗಿ ನಾವು ಭಗವಂತನ ನಾಮವನ್ನು ತಗೊಂಡಿದ್ರು ಕೂಡ ನಾವು ಅದರ ಫಲವನ್ನ ಆಮೇಲೆ ಅನುಭವಿಸ್ಬೋದು. ಆದ್ರೆ ನಾಮಾಪರಾಧ ಮಾಡಬಾರ್ದು. ಇದನ್ನ ನಾವು ಜ್ಞಾಪಕ ಇಟ್ಕೋಬೇಕು. ಹಾಗಾಗಿ ಜಪ ಮಾಡ್ತಿರುವಾಗ ನಾವು ಬಹಳ ಜಾಗರೂಕರಾಗಿರೋದಕ್ಕೆ ಪ್ರಯತ್ನ ಮಾಡಬೇಕು. ನಾಮಾಪರಾಧದಲ್ಲಿ ಹೇಳ್ದಂಗೆ ವೈಷ್ಣವಾಪರಾಧ ಮತ್ತೆ ನಾಮದ ಬಲದ ಮೇಲೆ ಪಾಪವನ್ನು ಮಾಡೋದು ಎಲ್ಲಕ್ಕಿಂತ ಕಠಿಣವಾದದ್ದು. ಅದರಿಂದ ನಾವು ಶಿಕ್ಷೆಯನ್ನ ಅನುಭವಿಸ್ತೀವಿ. ಶಿಕ್ಷೆಯಾಗಿ ನಾವು ಕಷ್ಟವನ್ನ ಅನುಭವಿಸ್ಬೇಕಾಗತ್ತೆ ಆ ಅಪರಾಧಗಳನ್ನ ಮಾಡಿದ್ರೆ. ಆ ಅಪರಾಧಗಳನ್ನ ಬಿಟ್ಟು ಬೇರೆದು ಮಾಡಿದ್ರೆ ಅದು ಸತತವಾದ ಪ್ರಾಮಾಣಿಕ ಜಪದಿಂದ ಅದು ಎಲ್ಲ ಕೊಚ್ಕೊಂಡು ಹೋಗ್ಬಿಡತ್ತೆ. ಆದ್ರೆ ಇದರಲ್ಲಿ ಇನ್ನೊಂದು ನಾವು ಮಾಡ್ಬೇಕಾಗಿರೋದು ಒಂದು ಏನು ಅಂದ್ರೆ, ಭೌತಿಕ ವಿಷಯಗಳ ಮೇಲೆ ನಾವು ವ್ಯಾಮೋಹವನ್ನು ಉಳಿಸ್ಕೋಬಾರ್ದು. ಸತತವಾಗಿ ನಾವು ಭೌತಿಕ ವಿಷಯಗಳ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ, ಅಥವಾ ಭೌತಿಕ ಸಂಪತ್ತು, ಇಂದ್ರಿಯ ಭೋಗ, ಅಥವಾ ಈ ರೀತಿ ನಾವು ಈ ಅಹಂ ಮಮ ಭಾವದಲ್ಲಿದ್ರೆ ಆವಾಗ ಬಹಳ ಕಠಿಣ ಆಗತ್ತೆ, ಬಹಳ ನಿಧಾನ ಆಗ್ಬಿಡತ್ತೆ. ಉದ್ದೇಶಪೂರ್ವಕವಾಗಿ ನಾವು ಈ ಭೌತಿಕ ವಿಷಯಗಳಿಗೆ ಅಂಟ್ಕೋಬಾರ್ದು. ನಾವು ಅಷ್ಟು ಜ್ಞಾನವನ್ನು ಪಡ್ಕೊಳ್ಬೇಕು. ಆಯ್ತು, ನಾನ್ ಆತ್ಮ, ನಾನ್ ದೇಹ ಅಲ್ಲ, ಇದು ಯಾವ್ದ್ರ ಮೇಲೂ ವ್ಯಾಮೋಹ ಇಟ್ಕೊಳ್ಳೋದ್ರಲ್ಲಿ ಏನೂ ಅರ್ಥ ಇಲ್ಲ ಅಂದ್ಬಿಟ್ಟು ವ್ಯಾಮೋಹಗಳನ್ನ ಬಿಡೋದಕ್ಕೆ ನಾವು ಪ್ರಯತ್ನ ಮಾಡ್ಬೇಕು. ಜೊತೆಗೆ ಪ್ರಾಮಾಣಿಕತೆಯಿಂದ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ಬೇಕು. ಆಗ ಬೇಗ ನಮ್ಮ ನಾಮಾಪರಾಧಗಳೆಲ್ಲ ನಾವು ನಿಲ್ಲಿಸ್ಬೇಕು. ಆಮೇಲೆ ನಾವು ಆಮೇಲೆ ಶುದ್ಧ ನಾಮಕ್ಕೆ ಹೋಗಿ ಭಗವತ್ ಪ್ರೇಮವನ್ನ ಪಡ್ಕೊಂಡ್ಬಿಡ್ತೀವಿ. ಆದ್ರೆ ನಾಮ ಅಪರಾಧಗಳನ್ನ ಮಾಡೋದನ್ನ ನಾವು ಸಾಕಷ್ಟು ಪ್ರಯತ್ನ ಪಟ್ಟು ನಿಲ್ಲಿಸ್ಬೇಕು. ತುಂಬಾ ನಾಮ ಅಪರಾಧ ಮಾಡ್ತಾ ಇರೋರು ಸತತವಾಗಿ ಜಪ ಮಾಡ್ಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ಇದು ಬಹಳ ಮುಖ್ಯ. ಆದ್ರೆ ನಾಮದಲ್ಲಿ ಇಷ್ಟು ಶಕ್ತಿ ಇದೆ, ಇವಾಗ ನಾಮದಲ್ಲಿ ಇಷ್ಟೊಂದು ಶಕ್ತಿ ಇದೆ ಅಂತ ನಾವು ಕೇಳಿ ಅದನ್ನ ನಾವು ನಂಬದೇ ಹೋದ್ರೆ ಅದು ನಾಮ ಅಪರಾಧ. ಇದು ಬಹಳ ಮುಖ್ಯ. ಇದು ಪ್ರಭುಜಿ, ನಾಮಾಪರಾಧ ಹೇಗೆ ಪ್ರಭುಜಿ ಮಾಡೋದು? ಏನು ಮಾಡೋದು ಹೇಗೆ? ನಾಮಾಪರಾಧದ ಬಗ್ಗೆ 10 ತರದ ನಾಮಾಪರಾಧ ಇದೆ. ಮೊದಲನೇದು ವೈಷ್ಣವರಿಗೆ ಅಪರಾಧ ಮಾಡೋದು, ವೈಷ್ಣವರ ನಿಂದನೆ. ಸೊ ಅವ್ರು ಹಾಗೆ ಅಂದ್ರೆ ಯಾವ ಒಳ್ಳೆ ಉದ್ದೇಶ ಇಲ್ಲದೆ ಸುಮ್ಮನೆ ನಮ್ಗೆ ಸಾಮಾನ್ಯವಾಗಿ ಬೇರೆ ಜನರ ಬಗ್ಗೆ ಮಾತಾಡೋದು ಇಷ್ಟ ಅಲ್ವಾ, ಅದೇ ರೀತಿ ವೈಷ್ಣವರ ಬಗ್ಗೆನೂ ನಿಂದನೆ ಮಾಡ್ತೀವಿ. ಅವ್ರ ಹಿಂದೆ ಅವ್ರಿಗೆ ಗೊತ್ತಾಗದೆ ಇರೋಂಗೆ, ಅವರ ಒಂದು ಹೆಸರು ಹಾಳಾಗುವ ರೀತಿಯಲ್ಲಿ. ಇದು ವೈಷ್ಣವ ಅಪರಾಧ. ಎರಡನೇದು ವಿಷ್ಣು ಬ್ರಹ್ಮ ಇವರ ಹೆಸರು ಭಗವಂತನ ಹೆಸರಿಗೆ ಸಮ ಅಂತ ಯೋಚನೆ ಮಾಡೋದು. ಮೂರನೇದು ಗುರುಗಳ ಆಜ್ಞೆಯನ್ನ ಪಾಲನೆ ಮಾಡದೇ ಇರೋದು, ಇದು ಗುರುರ ಭಾಗ್ಯ. ನಾಲ್ಕನೇದು ಶಾಸ್ತ್ರ ನಿಂದನೆ, ಅಂದ್ರೆ ಭಗವದ್ಗೀತೆಯನ್ನ ನಾವು ಓದ್ತೀವಿ, ಅದು ಬಿಟ್ಟು ಬೇರೆ ಶಾಸ್ತ್ರಗಳು ಅಷ್ಟು ಶ್ರೇಷ್ಠ ಅಲ್ಲ ಅಂತ ಅವುಗಳ ನಿಂದನೆ ಮಾಡೋದು, ಅದು ಕೂಡ ನಾಮ ಅಪರಾಧ. ಐದನೇದು ನಾಮದ ಮಹಿಮೆಗಳನ್ನು ಸ್ವೀಕಾರ ಮಾಡದೇ ಇರೋದು, ಅಥವಾ ಅದು ಉತ್ಪ್ರೇಕ್ಷೆ ಅಂತ ಅನ್ಕೊಳ್ಳೋದು. ಆರನೇದು ನಾಮದ ಒಂದು ವ್ಯಾಖ್ಯಾನ, ಅದಕ್ಕೆ ಏನೋ ಒಂದು ಕಲ್ಪನೆ ಕೊಡೋದು. ನಾಮ ಅಂದ್ರೆ ನಮ್ಗೊತ್ತು, ಹರೇ ಕೃಷ್ಣ ಮಹಾಮಂತ್ರ ಅಂದ್ರೆ ಭಕ್ತಿ ಸೇವೆಯನ್ನ ಯಾಚಿಸೋದು ಅದರ ಅರ್ಥ. ಆದ್ರೆ ಅದಕ್ಕೆ ಇನ್ನೇನೋ ನಾವೇ ಏನೋ ಹೊಸ ಅರ್ಥ ಹುಟ್ಟಿಸೋದು, ಇದು ಅಪರಾಧ. ಏಳನೇದು ನಾಮ ಜಪ ಒಂದು ಕರ್ಮಕಾಂಡ, ಒಂದು ಪುಣ್ಯಕರ ಕಾರ್ಯ ಅಂತ ಪರಿಗಣಿಸೋದು. ಎಂಟನೇದು ನಾಮದ ಬಲದ ಆಧಾರದ ಮೇಲೆ ತಪ್ಪು ಮಾಡೋದು. ಒಂಬತ್ತನೇದು ಯಾರಿಗೆ ನಾಮದ ಮೇಲೆ ನಂಬಿಕೆ ಇಲ್ವೋ ಅವ್ರಿಗೆ ನಾಮದ ಮಹಿಮೆಗಳ ಬಗ್ಗೆ ಅವರಿಗೆ ಬೋಧನೆಯನ್ನ ನೀಡೋದು, ಉಪದೇಶವನ್ನ ನೀಡೋದು. ಕೊನೆಗೆ 10ನೇದು ನಾವು ಈ ದೇಹ ಅಲ್ಲ, ನಾವು ಆತ್ಮ, ಭೌತಿಕ ವಿಷಯಗಳಿಗೆ ಅಷ್ಟೊಂದು ಅಂಟ್ಕೋಬಾರದು ಅಂತ ಸಾಕಷ್ಟು ಶ್ರವಣ ಮಾಡಾದ್ಮೇಲೂ ಕೂಡ ಈ ಅಹಂ ಮಮ, ನಾನು ನನ್ನದು ಅನ್ನೋ ಒಂದು ಮನೋಭಾವವನ್ನು ಉಳಿಸ್ಕೊಳ್ಳೋದು. ಅದನ್ನು ಉಳಿಸ್ಕೊಂಡಾಗ ಸಹಜವಾಗಿ ನಮ್ಮ ಜಪದಲ್ಲಿ ನಮ್ಮ ಮನಸ್ಸು ಶ್ರವಣದಲ್ಲಿ ತೊಡಗೋಕ್ಕಾಗೋದಿಲ್ಲ. ಯಾಕಂದ್ರೆ ಅವಾಗ ಮನಸ್ಸು ಭೌತಿಕ ವಿಷಯಗಳ ಬಗ್ಗೆ ಆಲೋಚನೆಯಲ್ಲಿ ತೊಡಗ್ಬಿಡುತ್ತೆ. ಸೊ ಈ 10 ಕೂಡ ನಾಮಾಪರಾಧ. ಈ ನಾಮಾಪರಾಧಗಳನ್ನ ಮಾಡ್ತಾ ಇದ್ರೆ ನಾಮಕ್ಕೆ ಬಹಳ ಬೇಸರ ಆಗತ್ತೆ.
ಮತ್ತೆ ಅದರಲ್ಲಿ ಇರೋ ಶಕ್ತಿಯನ್ನ ಅದು ವಾಪಸ್ ಹಿಡಿದಿಟ್ಕೊಂಡ್ಬಿಡತ್ತೆ ನಾಮ. ತನ್ನ ಕೃಪೆಯನ್ನ ಹಿಡಿದಿಟ್ಕೊಂಡ್ಬಿಡುತ್ತೆ. ಸೊ ಭಕ್ತ ಪ್ರಾಮಾಣಿಕತೆಯಿಂದ ಇವುಗಳನ್ನ ನಿವಾರಣೆ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ ಮಾಡಿ ಅವೆಲ್ಲ ಕ್ಷೀಣಿಸ್ತಾ ಹೋದಂಗೆ ನಾಮ ತನ್ನ ಕೃಪೆಯನ್ನ ಮತ್ತೆ ಕೊಡುತ್ತೆ. ಸೊ ಹಾಗಾಗಿ ಮೊದಲು ನಾವು ಮಾಡ್ಬೇಕಾಗಿರೋದು ಈ ನಾಮಾಪರಾಧಗಳಿಂದ ಹೊರಗಡೆ ಬರ್ಬೇಕು. ಸೊ ಮೊದಲು ನಾವು ಯೋಚನೆ ಮಾಡ್ಬೇಕು, ಈ 10 ವಿಷಯಗಳಲ್ಲಿ ಯಾವ ವಿಷಯಗಳ ಯಾವ ನಾಮಾಪರಾಧಗಳನ್ನು ನಾನು ಮಾಡ್ತಾ ಇದ್ದೀನಿ. ವೈಷ್ಣವ ಅಪರಾಧ ಮಾಡ್ತಾ ಇದ್ದೀನಾ? ಬ್ರಹ್ಮ ಶಿವ ವಿಷ್ಣುವಿಗೆ ಸಮ ಅಂತ ಯೋಚನೆ ಮಾಡ್ತಾ ಇದ್ದೀನಾ? ಗುರುಗಳ ಆಜ್ಞೆಯನ್ನ ಪಾಲನೆ ಮಾಡ್ತಾ ಇಲ್ವಾ, ಅಥವಾ ಉದ್ದೇಶಪೂರ್ವಕವಾಗಿ ನಿರ್ಲಕ್ಷಿಸ್ತಾ ಇದ್ದೀನಾ? ಶಾಸ್ತ್ರ ನಿಂದನೆ ಮಾಡ್ತಾ ಇದ್ದೀನಾ? ಸೊ ಹೀಗೆ 10 ನಾಮಾಪರಾಧಗಳ ಬಗ್ಗೆ ಕೂತ್ಕೊಂಡು ಯೋಚನೆ ಮಾಡ್ಬೇಕು ನಾವು. ನಾನು ಯಾವ ತರ ಅಪರಾಧ ಮಾಡ್ತಾ ಇದ್ದೀನಿ. ಒಬ್ರೊಬ್ರು ಒಂದೊಂದು ಕಡೆ ಸಿಕ್ಕಾಕೊಂಡಿರ್ತೀವಿ. ಇದೆಲ್ಲ ಅನರ್ಥ. ಇದೆಲ್ಲದರಿಂದ ಹೊರಗಡೆ ಬರ್ಬೇಕು ನಾವು ಫಸ್ಟ್. ಇದರಿಂದ ಹೊರಗಡೆ ಬರ್ಲಿಲ್ಲ ಅಂದ್ರೆ ನಾಮದ ಪ್ರಭಾವವನ್ನ ನಾವು ಅನುಭವಿಸೋದು ಆಗಲ್ಲ. ಅಲ್ಲಿ ತನಕ ಹೆಚ್ಚು ಕಡಿಮೆ ನಾಮ ಅದರ ಫಲವನ್ನ ನಮ್ಮ ಮೇಲೆ ದಯಪಾಲಿಸೋದಿಲ್ಲ. ಓಕೆನಾ? ಹಾ ಪ್ರಭುಜಿ. ಓಕೆ, ಇನ್ಯಾರಿಗಾರ ಏನಾದ್ರು ಪ್ರಶ್ನೆ ಇದೆಯಾ ಇದ್ರ ಬಗ್ಗೆ? ಓಕೆ. ಜಪ. ಮಂತ್ರವೊಂದನ್ನು ಮೆಲು ಧ್ವನಿಯಲ್ಲಿ ಹಾಗೂ ನಿಧಾನವಾಗಿ ಉಚ್ಚರಿಸುವುದನ್ನು ಜಪ ಎಂದು ಕರೆಯಲಾಗಿದೆ. ಮತ್ತೆ ಅದೇ ಮಂತ್ರವನ್ನು ಜೋರಾಗಿ ಉಚ್ಚರಿಸಿದರೆ ಅದು ಕೀರ್ತನೆ ಎಂದು ಕರೆಯುತ್ತಾರೆ. ಉದಾಹರಣೆಗೆ ಹರೇ ಕೃಷ್ಣ ಮಹಾಮಂತ್ರ ತನಗೆ ಮಾತ್ರ ಕೇಳುವಷ್ಟು ಮೆಲು ಧ್ವನಿಯಲ್ಲಿ ಉಚ್ಚರಿಸಿದರೆ ಅದನ್ನು ಜಪ ಎಂದು ಕರೆಯಲಾಗುತ್ತದೆ. ಅದೇ ಮಂತ್ರವನ್ನು ಎಲ್ಲರಿಗೂ ಕೇಳುವಂತೆ ಗಟ್ಟಿಯಾದ ಧ್ವನಿಯಲ್ಲಿ ಉಚ್ಚರಿಸಿದರೆ ಆಗ ಅದು ಕೀರ್ತನೆ ಆಗುತ್ತದೆ. ಹರೇ ಕೃಷ್ಣ ಮಹಾಮಂತ್ರವನ್ನು ಕೀರ್ತನೆ ಹಾಗೂ ಜಪಗಳೆರಡಕ್ಕೂ ಬಳಸಬಹುದು. ಜಪದ ಅಭ್ಯಾಸ ಮಾಡುವುದು ಜಪಿಸುವವನ ವೈಯಕ್ತಿಕ ಲಾಭಕ್ಕಾಗಿ, ಕೀರ್ತನೆಯಾದರೋ ಕೇಳುಗರೆಲ್ಲರ ಲಾಭಕ್ಕಾಗಿ ಮಾಡಲಾಗುವ ಕ್ರಿಯೆ. ಪದ್ಮಪುರಾಣದಲ್ಲಿ ಒಂದು ಉಕ್ತಿ ಇದೆ, ಪವಿತ್ರ ನಾಮವನ್ನು ಗಟ್ಟಿಯಾಗಿ ಇಲ್ಲವೇ ಮೆಲುಧ್ವನಿಯಲ್ಲಿ ಉಚ್ಚರಿಸುವ ಯಾರಿಗೇ ಆದರೂ ಮುಕ್ತಿ ಹಾಗೂ ಸ್ವರ್ಗೀಯ ಸುಖಗಳ ಮಾರ್ಗವು ಒಮ್ಮೆಗೆ ಗೋಚರಿಸುತ್ತದೆ. ಸೊ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡೋದು ಭೌತಿಕ ಇಚ್ಛೆಗಳು ಇಟ್ಕೊಂಡು ಮಾಡಿದ್ರೆ ನಮಗೆ ಸ್ವರ್ಗಾನೂ ಸಿಕ್ಬಿಡುತ್ತೆ. ಅಥವಾ ಮುಕ್ತಿ ಬೇಕಾ, ಮುಕ್ತಿನೂ ಸಿಕ್ಬಿಡುತ್ತೆ ನಾಮ ಭಾಸ ಅಪರಾಧವನ್ನ ನಿಲ್ಸಿದ್ರೆ. ಆದ್ರೆ ಅದಕ್ಕೂ ಅಪರಾಧ ನಿಲ್ಲಿಸ್ಬೇಕು. ಆದ್ರೆ ನಾಮ ಎಷ್ಟು ಪ್ರಬಲವಾದದ್ದು ಅಂದ್ರೆ ನಮಗೆ ಕೃಷ್ಣ ಪ್ರೇಮವನ್ನು ಕೊಡ್ಬೋದು. ಸೊ ಅಹ್ಯಲೋಕದ ಸುಖವನ್ನು ಪಡ್ಕೋಬಹುದು, ಸ್ವರ್ಗಲೋಕದ ಸುಖವನ್ನು ಪಡ್ಕೋಬಹುದು, ಮುಕ್ತಿಯನ್ನ ಪಡ್ಕೋಬಹುದು, ಇಲ್ಲದೆ ಭಗವದ್ಧಾಮವನ್ನು ಪಡ್ಕೋಬಹುದು. ಅದಕ್ಕೆ ನಾಮ ಚಿಂತಾಮಣಿ ಕೃಷ್ಣ ಅಂತ ಹೇಳ್ತಾರೆ. ಚಿಂತಾಮಣಿ ನಾಮ ಏನ್ ಬೇಕಾದ್ರೂ ಕೊಡ್ಬೋದು ಅದು ನಮ್ಗೆ. ಅರೆ ಮುಟ್ಟಾಳ್ರು ಅದರಿಂದ ಭೌತಿಕ ಸುಖವನ್ನ ಪಡ್ಕೊಳ್ಳಕ್ ಪ್ರಯತ್ನ ಮಾಡ್ತಾರೆ. ಶರಣಾಗತಿ. ಭಗವಂತನ ಪಾದ ಕಮಲಗಳಿಗೆ ಶರಣಾಗುವ ಕ್ರಿಯೆಯನ್ನು ಕುರಿತಂತೆ ಸ್ಕಾಂದ ಪುರಾಣದಲ್ಲಿ ವಚನ ಹೊಂದಿದೆ. ಗಂಭೀರ ಭಕ್ತರು ಯಾರು ಗಂಭೀರವಾಗಿ ಭಕ್ತಿನ ಮಾಡ್ತಾ ಇದ್ರು ಅವರು ಇಲ್ಲಿ ಹೇಳಲಾಗಿರುವ 3 ವಿಧಾನಗಳಲ್ಲಿ ಕೃಷ್ಣನಿಗೆ ಶರಣಾಗತರಾಗಬಹುದೆಂದು ಆ ಪುರಾಣವು ಹೇಳುತ್ತದೆ. ಸಂಪ್ರಾರ್ಥನಾತ್ಮಕ ಅಥವಾ ಭಾವಾತ್ಮಕವಾಗಿ ಪ್ರಾರ್ಥಿಸುವುದು, ದೈನಬೋಧಿಕ ಅಥವಾ ನಮ್ರತೆಯಿಂದ ಶರಣಾಗುವುದು, ಲಾಲಸಮಯಿ ಅಥವಾ ಯಾವುದೋ ಸಿದ್ಧಿಯ ಹಂತ ಬಯಸುವುದು. ಓಕೆ. ಸಂಪ್ರಾರ್ಥನಾತ್ಮಕ ಅಂದ್ರೆ ಏನೋ ಪ್ರಾರ್ಥನೆನ ಅರ್ಪಿಸೋದು. ದೈನಬೋಧಿಕ ನಮ್ರತೆಯಿಂದ ಶರಣಾಗೋದು. ಲಾಲಸಮಯಿ ಅಂದ್ರೆ ಯಾವುದೋ ಒಂದು ಹಂತವನ್ನ ಅಥವಾ ಯಾವುದೋ ಒಂದು ಬಗೆಯ ರಸವನ್ನ ಬಯಸೋದು. ಉದಾಹರಣೆಗೆ ಯಾರೋ ವಾತ್ಸಲ್ಯ ರಸವನ್ನ ಪಡ್ಕೋಬೇಕು ಅಂತ ಬಯಸೋದು. ಉತ್ಕಟವಾದ ಆಸೆ, ಅದು ಲಾಲಸಮಯಿ. ಆಧ್ಯಾತ್ಮಿಕ ಜೀವನದಲ್ಲಿ ಸಿದ್ಧಿಯ ಹಂತವನ್ನು ಬಯಸುವುದು ಇಂದ್ರಿಯ ತೃಪ್ತಿ ಅಲ್ಲ. ವ್ಯಕ್ತಿಯು ದೇವೋತ್ತಮ ಪರಮ ಪುರುಷನೊಂದಿಗೆ ತನಗಿರುವ ಸ್ವರೂಪ ಸಂಬಂಧವನ್ನು ಸ್ವಲ್ಪ ಅರಿತುಕೊಂಡಾಗ ಅವನು ತನ್ನ ಮೂಲ ಸ್ಥಾನವನ್ನು ಅರಿತುಕೊಳ್ಳುತ್ತಾನೆ ಮತ್ತು ಆ ಸ್ಥಾನದಲ್ಲಿ ಕೃಷ್ಣನ ಗೆಳೆಯನಾಗಿ, ದಾಸನಾಗಿ, ಪಿತೃವಾಗಿ ಇಲ್ಲವೇ ದಾಂಪತ್ಯ ಪ್ರೇಮಿಯಾಗಿ ಪುನರ್ ನೆಲೆಸಲು ಇಚ್ಛಿಸುತ್ತಾನೆ. ಇದನ್ನು ಲಾಲಸಮಯಿ ಎನ್ನುತ್ತಾರೆ. ಹಾಗೆಂದರೆ ಸಹಜ ಸ್ಥಿತಿಗೆ ಮರಳಲು ಬಹುವಾಗಿ ಕಾತರನಾಗಿರುವವ ಎಂದರ್ಥ. ಅದೇ ಉತ್ಕಟವಾದ ಆಸೆ, ದುರಾಸೆ.
ಈ ಲಾಲಸಮಯಿ ಹಂತದ ಶರಣಾಗತಿ ಭಾವವು ವ್ಯಕ್ತಿಯು ಸಂಪೂರ್ಣ ಮುಕ್ತನಾಗಿರುವ ಸಮಯದಲ್ಲಿ, ಎಂದರೆ ಅವನು ಅಂತರ್ಜ್ಞಾನ ಹಾಗೂ ಸಮಗ್ರ ಆಧ್ಯಾತ್ಮಿಕ ಮುನ್ನಡೆಗಳ ದ್ವಾರ ಭಗವಂತನೊಂದಿಗೆ ತನಗಿರುವ ಮೂಲ ಸಂಬಂಧವನ್ನು ಅರ್ಥ ಮಾಡಿಕೊಂಡಾಗ ಬರುತ್ತದೆ. ಈ ಲಾಲಸಮಯಿ ಅಂದರೆ ನಾವು ಮುಕ್ತಿ ಹಂತವನ್ನು ತಲುಪಿರಬೇಕು, ಬ್ರಹ್ಮಭೂತ. ಆಮೇಲೆ ನಮ್ಮ ಮೂಲ ಸ್ವರೂಪ ಸ್ಥಿತಿಯ ಬಗ್ಗೆ ನಮಗೆ ಸ್ವಲ್ಪ ಅರಿವು ಶುರು ಆಗತ್ತೆ. ಹೇಗೆ ಅರಿವು ಶುರು ಆಗುತ್ತೆ? ಶ್ರವಣ ಮಾರ್ಗದಿಂದ, ಶ್ರವಣ ಮಾಡೋದ್ರಿಂದ. ಇದನ್ನು ತಾಂತ್ರಿಕ ಪರಿಭಾಷೆಯಲ್ಲಿ ಸ್ವರೂಪ ಸಿದ್ಧಿ ಎನ್ನುತ್ತಾರೆ. ಆಮೇಲೆ ಹಂಗೆ ಅವನು ಆಗ ರಾಗಾನುಗ ಭಕ್ತಿಯನ್ನ ಆಚರಣೆ ಮಾಡ್ತಾನೆ, ರಾಗಾನುಗ ಭಕ್ತಿ ಆಚರಣೆ ಮಾಡ್ತಾನೆ ಭಕ್ತ. ಆಮೇಲೆ ಅವನು ತನ್ನ ಸ್ವರೂಪ ಸ್ಥಿತಿಯನ್ನ ಪಡ್ಕೊಂಡ್ಬಿಡ್ತಾನೆ. ಇದಕ್ಕೆ ಸ್ವರೂಪ ಸಿದ್ಧಿ ಅಂತ ಹೇಳ್ತಾರೆ. ಭಗವಂತನನ್ನು ಪ್ರಾರ್ಥಿಸುತ್ತಾ ಭಕ್ತರು ಭಾವಪರವಶರಾಗಿ ಶರಣಾಗತಿಯನ್ನು ಸೂಚಿಸುವ ಉಕ್ತಿಯೊಂದನ್ನು ಪದ್ಮಪುರಾಣದಲ್ಲಿದೆ. ಅದು ಹೀಗುಂಟು: ಪ್ರಿಯ ಪ್ರಭುವೇ, ಯುವತಿಯರಿಗೆ ಯುವಕರಲ್ಲಿ ಮತ್ತು ಯುವಕರಿಗೆ ಯುವತಿಯರಲ್ಲಿ ಸಹಜವಾದ ಆಕರ್ಷಣೆಯುಂಟು ಎಂಬುದನ್ನು ನಾನು ಬಲ್ಲೆ. ಅದೇ ರೀತಿಯ ಸಹಜ ಭಾವದಲ್ಲಿ ನನ್ನ ಮನಸ್ಸು ನಿನ್ನ ಪಾದ ಕಮಲಗಳಿಂದ ಆಕರ್ಷಿತವಾಗಬೇಕೆಂಬುದು ನನ್ನ ಆಸೆ. ನೋಡಿ, ಇದು ಶರಣಾಗತಿಯ ಶರಣಾಗತಿಯನ್ನು ಸೂಚಿಸುವ ಒಂದು ಹೇಳಿಕೆ. ಈ ದೃಷ್ಟಾಂತವು ತುಂಬಾ ಸಮಂಜಸವಾಗಿದೆ. ಯುವತಿಯು ಯುವಕನನ್ನು ಇಲ್ಲವೇ ಯುವಕನು ಯುವತಿಯನ್ನು ನೋಡಿದಾಗ ಯಾರೊಬ್ಬರು ನೆರವೂ ಇಲ್ಲದೆ ಸಹಜವಾದ ಆಕರ್ಷಣೆ ಏರ್ಪಡುತ್ತದೆ. ಕಾಮ ಪ್ರವೃತ್ತಿಯ ಕಾರಣ ಯಾವ ಶಿಕ್ಷಣವೂ ಇಲ್ಲದೆ ಸಹಜ ಮೋಹ ಹುಟ್ಟುತ್ತದೆ. ಇದು ಲೌಕಿಕ ಉದಾಹರಣೆಯಾಯಿತು. ಆದರೆ ಇಲ್ಲಿ ಭಕ್ತನು ಪರಮಪ್ರಭುವಿನಲ್ಲಿ ಅಂತಹ ನೈಜ ಆಸಕ್ತಿಯನ್ನು ಬೆಳೆಸಿಕೊಳ್ಳಬೇಕೆಂದು ಪ್ರಾರ್ಥಿಸುತ್ತಿದ್ದಾನೆ. ಅವನ ಈ ಅಪೇಕ್ಷೆಯು ಕಾರಣವಿಲ್ಲದ್ದು. ಲಾಭದ ಆಸೆಯು ಅಂದರೆ ಯಾವ ಲಾಭದ ಆಸೆ ಇಲ್ಲ. ಪ್ರಭುವಿನಲ್ಲಿ ನಾವು ಬೆಳೆಸಿಕೊಳ್ಳುವ ನೈಜ ಆಕರ್ಷಣೆಯು ಆತ್ಮ ಸಾಕ್ಷಾತ್ಕಾರದ ಪರಿಪೂರ್ಣತೆಯ ಮಜಲು. ನೈಜ ಆಕರ್ಷಣೆ ಇದು, ಇದರಲ್ಲಿ ಯಾವ ವ್ಯಾಪಾರ ಇಲ್ಲ. ಇವಾಗ ಉದಾಹರಣೆಗೆ ನಾವು ಪ್ರತಿದಿನ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ತಿರುವಾಗ ನಾವು ಈ ರೀತಿ ಪ್ರಾರ್ಥನೆ ಮಾಡಬೇಕು: ಓ ರಾಧಾ, ಓ ಕೃಷ್ಣ, ದಯವಿಟ್ಟು ನನಗೆ ನಿಮ್ಮ ಶುದ್ಧ ಭಕ್ತಿ ಸೇವೆಯನ್ನು ದಯಪಾಲಿಸಿ. ಅದು ಪ್ರಾರ್ಥನೆ. ದೈನ ಭಾವದಿಂದ ಶರಣಾಗತನಾಗುವ ಬಗೆಗೆ ಪದ್ಮಪುರಾಣದಲ್ಲಿ ಒಂದು ವಚನವಿದೆ: ಪ್ರಿಯ ಪ್ರಭುವೇ, ನನಗಿಂತ ಹೆಚ್ಚು ಪಾಪಿಯಾದ ಜೀವಿ ಇನ್ನೊಬ್ಬನಿಲ್ಲ. ಹಾಗೆಯೇ ನನಗಿಂತ ಹೆಚ್ಚು ಅಪರಾಧಿಯಾದವನು ಇನ್ನೊಬ್ಬನಿಲ್ಲ. ನಾನೆಂಥ ಪಾಪಿ ಹಾಗೂ ಅಪರಾಧಿ ಎಂದರೆ ನನ್ನ ಪಾಪ ಕಾರ್ಯಗಳನ್ನು ಕುರಿತಂತೆ ನಿನ್ನಲ್ಲಿ ತಪ್ಪೊಪ್ಪಿಕೊಳ್ಳಲು ಬಂದಾಗ ನನಗೆ ನಾಚಿಕೆ ಆಗುತ್ತದೆ. ಇದು ಭಕ್ತನ ನಿಜವಾದ ಸ್ಥಾನ. ಬದ್ಧ ಜೀವಿಯ ಮಾತಿಗೆ ಬಂದರೆ ಅವನ ಪೂರ್ವ ಜನ್ಮದಲ್ಲಿ ಪಾಪ ಮಾಡಿರುವುದರಲ್ಲಿ ಆಶ್ಚರ್ಯವೇನಿಲ್ಲ. ಅವನು ತನ್ನ ಅಪರಾಧವನ್ನು ದೇವರ ಎದುರು ಒಪ್ಪಿಕೊಳ್ಳಬೇಕು. ಹೀಗೆ ಒಪ್ಪಿಕೊಂಡ ಕೂಡಲೇ ಪ್ರಾಮಾಣಿಕ ಭಕ್ತನನ್ನು ಭಗವಂತನು ಕ್ಷಮಿಸುತ್ತಾನೆ. ಇವಾಗ ಉದಾಹರಣೆಗೆ ನಮ್ಮ ಜೀವನದಲ್ಲಿ ನಾವು ಕಷ್ಟಗಳನ್ನು ಅನುಭವಿಸ್ತಾ ಇದ್ರೆ ನಾವು ಭಗವಂತನ ಮುಂದೆ ನಿಂತ್ಕೊಂಡು ಒಪ್ಕೋಬೇಕು: ನಾನು ನೋಡಿ ಹಿಂದಿನ ಜನ್ಮದಲ್ಲಿ ಪಾಪ ಮಾಡಿದ್ದೀನಿ, ಈ ಜನ್ಮದಲ್ಲಿ ಅಪರಾಧಗಳನ್ನ ಮಾಡ್ತಾ ಇದ್ದೀನಿ, ನಾನು ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಭಗವಂತ, ನನಗೆ ಬುದ್ಧಿ ಕೊಡು, ನಾನು ಈ ತಪ್ಪುಗಳನ್ನ ಮಾಡದೇ ಇರೋ ರೀತಿಯಲ್ಲಿ ನನಗೆ ಕೃಪೆ ಕೊಡು. ಇದು ಪ್ರಾರ್ಥನೆ. ಆಗ ಭಗವಂತ ಪ್ರಾಮಾಣಿಕ ಭಕ್ತನನ್ನ ಕ್ಷಮಿಸ್ತಾನಂತೆ. ಹಾಗೆಂದ ಮಾತ್ರಕ್ಕೆ ಭಗವಂತನ ಅವ್ಯಾಜ ಕರುಣೆಯನ್ನು ದುರುಪಯೋಗಕ್ಕೆ ಹಚ್ಚಿ ತಾನು ಪಾಪ ಕಾರ್ಯಗಳಲ್ಲಿ ಮುಂದುವರಿದಂತೆಲ್ಲ ಭಗವಂತನು ಕ್ಷಮಿಸುತ್ತಲೇ ಇರುತ್ತಾನೆಂದು ನಿರೀಕ್ಷಿಸುವುದು ಸರಿಯಲ್ಲ. ಇದು ನಾಚಿಕೆಗೇಡಿ ಜನರ ಮನೋಭಾವವಷ್ಟೇ. ನನ್ನ ಪಾಪ ಕಾರ್ಯಗಳನ್ನು ನಿನ್ನೆದುರು ಒಪ್ಪಿಕೊಳ್ಳಲು ಬಂದಾಗ ನನಗೆ ನಾಚಿಕೆಯಾಗುತ್ತದೆ ಎಂದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಆದ್ದರಿಂದ ದೇವರು ಕ್ಷಮಿಸುತ್ತಾನೆಂದು ನಂಬಿ ವ್ಯಕ್ತಿಯೊಬ್ಬನು ಪಾಪ ಕಾರ್ಯಗಳನ್ನು ನಾಚಿಕೆ ಪಡದೆ ಮುಂದುವರಿಸಿಕೊಂಡು ಹೋಗಬಹುದು ಎನ್ನುವುದು ಶುದ್ಧ ಹುಚ್ಚು ತಿಳುವಳಿಕೆ. ಅಂದ್ರೆ ಒಂದ್ಸತಿ ನಾವು ಈ ತರ ಪ್ರಾರ್ಥನೆ ಮಾಡಿದ್ರೆ ಆಮೇಲೆ ತಿರ್ಗಾ ಉದ್ದೇಶಪೂರ್ವಕವಾಗಿ ತಪ್ಪುಗಳನ್ನ ಮಾಡಬಾರ್ದು. ಇಂತಹ ವರ್ತನೆಗೆ ವೈದಿಕ ಸಾಹಿತ್ಯದಲ್ಲಿ ಎಲ್ಲೂ ಒಪ್ಪಿಗೆ ನೀಡಲಾಗಿಲ್ಲ. ಅಂದ್ರೆ ಪ್ರಾರ್ಥನೆ ಮಾಡಿ ಮತ್ತೆ ತಪ್ಪು ಮಾಡೋದು. ಪ್ರಭುವಿನ ಪವಿತ್ರ ನಾಮ ಸಂಕೀರ್ತನೆಯಿಂದ ವ್ಯಕ್ತಿಯು ಪೂರ್ವಜನ್ಮದ ಪಾಪಗಳನ್ನು ಕಳೆದುಕೊಂಡು ಶುದ್ಧನಾಗುತ್ತಾನೆನ್ನುವುದು ದಿಟ. ಹಾಗೆಂದ ಮಾತ್ರಕ್ಕೆ ಒಮ್ಮೆ ಶುದ್ಧನಾಗಿ ಮತ್ತೊಮ್ಮೆ ಪಾಪ ಕಾರ್ಯ ಮಾಡಿ ಮತ್ತೊಮ್ಮೆ ಶುದ್ಧನಾಗಬೇಕೆಂದು ಅರ್ಥವಲ್ಲ. ಇವು ಹುಚ್ಚು ಕಲ್ಪನೆಗಳು. ಇದು ನಾಮ ಅಪರಾಧ. ನಾಮ ಬಲಾದ್ಯಸ್ಯ ಪಾಪ ಬುದ್ಧಿ. ನಾಮದ ಬಲದಿಂದ ಪಾಪ ಕಾರ್ಯಗಳನ್ನು ಮಾಡೋದು. ಇಂತಹ ಭ್ರಮೆಗಳಿಗೆ ಭಕ್ತಿ ಸೇವೆಯಲ್ಲಿ ಸ್ಥಾನವಿಲ್ಲ. ಒಂದು ವಾರವಿಡೀ ನಾನು ಪಾಪ ಕಾರ್ಯಗಳಲ್ಲಿ ತೊಡಗಿರುತ್ತೇನೆ. ವಾರದ ಕೊನೆಯಲ್ಲಿ ಒಂದು ದಿನ ದೇವಾಲಯಕ್ಕೋ ಇಗರ್ಜಿಗೋ ಹೋಗಿ ನನ್ನ ತಪ್ಪುಗಳನ್ನು ಒಪ್ಪಿಕೊಳ್ಳುತ್ತೇನೆ. ಇದರಿಂದ ನಾನು ಶುದ್ಧನಾಗಿ ಮತ್ತೊಮ್ಮೆ ಪಾಪಾಸಕ್ತನಾಗಬಹುದು ಎಂದು ಯಾರಾದರೂ ಹೇಳಬಹುದು. ಇದು ಶುದ್ಧ ಹುಚ್ಚು ಮಾತು, ದೋಷಯುಕ್ತ ಆಲೋಚನೆ.
ಇಂಥ ಮನೋಭಾವ ಭಕ್ತಿರಸಾಮೃತ ಸಿಂಧುವಿನ ಲೇಖಕರಿಗೆ ಒಪ್ಪಿತವಲ್ಲ. ಸೊ ಇದು ಎರಡನೇ ತರದ ಪ್ರಾರ್ಥನೆ. ಶರಣಾಗತ ಭಕ್ತ ಪ್ರಾರ್ಥನೆ. ಮೊದಲನೇದು ಇಲ್ಲಿ ಹೇಳಿದ್ದು ಸಂಪ್ರಾರ್ಥನಾತ್ಮಕ, ಅಂದ್ರೆ ಭಾವಾತ್ಮಕವಾಗಿ ಪ್ರಾರ್ಥನೆಯನ್ನ ಮಾಡೋದು. ಎರಡನೇದು ದೈನ್ಯದಿಂದ ಪ್ರಾರ್ಥನೆಯನ್ನ ಮಾಡೋದು, ಶರಣಾಗೋದು ಭಗವಂತನಿಗೆ. ಮೂರನೇದು ಲಾಲಸಮಯಿ, ಸಿದ್ಧಿಯನ್ನು ಅಪೇಕ್ಷಿಸಿ ಶರಣಾಗತನಾಗುವುದರ ಬಗೆಗಿನ ಉಕ್ತಿಯೊಂದು ನಾರದ ಪಂಚರಾತ್ರದಲ್ಲಿದೆ. ಅಲ್ಲಿ ಭಕ್ತನು ಹೀಗೆನ್ನುತ್ತಾನೆ: ಪ್ರಿಯ ಪ್ರಭು, ನಿನಗೆ ಚಾಮರ ಬೀಸಬೇಕೆಂದು ನೀನು ನನ್ನನ್ನು ಕೇಳುವ ದಿನ ಬರುವುದೆಂದು. ಸಂತೋಷ ಚಿತ್ತದಿಂದ ಹೌದು, ಹಾಯಾಗಿದೆ, ಚಾಮರವನ್ನು ಹಾಗೆ ಬೀಸಬೇಕು ಎಂದು ನೀನು ಹೇಳುವ ದಿನ ಬರುವುದೆಂದು. ತಾನೇ ನಿಂತು ದೇವೋತ್ತಮ ಪರಮ ಪುರುಷನಿಗೆ ಗಾಳಿ ಬೀಸಬೇಕೆಂದು ಭಕ್ತನು ಇಲ್ಲಿ ಅಪೇಕ್ಷಿಸುತ್ತಿದ್ದಾನೆ. ಎಂದರೆ ತಾನು ಪ್ರಭುವಿನ ಅಂತರಂಗದ ಗೆಳೆಯನಾಗಬೇಕೆಂಬುದು ಭಕ್ತನ ಬಯಕೆ. ದಾಸನಾಗಿಯೋ, ಗೆಳೆಯನಾಗಿಯೋ, ದಾಂಪತ್ಯ ಪ್ರೇಮಿಯಾಗಿಯೋ, ಹೇಗೋ ಅಂತೂ ಯಾವ ಭಕ್ತನು ಪ್ರತ್ಯಕ್ಷವಾಗಿ ಭಗವಂತನ ಸಂಘದಲ್ಲಿ ತಾನೇನೋ ಹೌದು. ಆದರೆ ಅವನ ವೈಯಕ್ತಿಕ ಅಭಿರುಚಿಗೆ ಹೊಂದುವಂತೆ ಅವುಗಳಲ್ಲಿ ಒಂದು ಬಗೆಯ ಸಂಬಂಧವನ್ನು ಮಾತ್ರ ಅಪೇಕ್ಷಿಸುತ್ತಾನೆ. ಪ್ರಸ್ತುತ ಸಂದರ್ಭದಲ್ಲಿ ಭಕ್ತನು ಪ್ರಭುವಿನ ದಾಸನಾಗಲು ಬಯಸುತ್ತಿದ್ದಾನೆ ಮತ್ತು ಭಗವಂತನ ಅಂತರಂಗ ಶಕ್ತಿಯು ಐಶ್ವರ್ಯ ದೇವತೆಯೂ ಆದ ಲಕ್ಷ್ಮಿಯಂತೆ ತಾನು ಅವನಿಗೆ ಚಾಮರ ಬೀಸಲು ಆಸೆ ಪಡುತ್ತಿದ್ದಾನೆ. ಚಾಮರವನ್ನು ಬೀಸುವುದು ಹೇಗೆಂಬ ಬಗ್ಗೆ ಭಗವಂತನು ತನಗೆ ಮುದದಿಂದ ತಿಳುವಳಿಕೆ ನೀಡಿಯಾನೆಂಬುದು ಕೂಡ ಈ ಭಕ್ತನ ಬಯಕೆಯಾಗಿದೆ. ಲೋಕೋತ್ತರ ಅಪೇಕ್ಷೆಯುಳ್ಳ ಈ ಶರಣಾಗತ ಭಾವನೆಯು ಲಾಲಸಮಯಿ ವಿಜ್ಞಾಪ್ತಿ. ಅದೇ ನಾರದ ಪಂಚರಾತ್ರದಲ್ಲಿ ಶರಣಾಗತಿಯ ಇನ್ನೊಂದು ರೂಪ ಅಭಿವ್ಯಕ್ತವಾಗುತ್ತದೆ. ಅಲ್ಲಿ ಭಕ್ತನು: ಪ್ರಿಯ ಪ್ರಭುವೆ, ಹೇ ಕಮಲ ಲೋಚನನೆ, ಯಮುನಾ ನದಿಯ ತೀರದಲ್ಲಿ ಕುಳಿತು ಹುಚ್ಚು ಹಿಡಿದವನಂತೆ ರೋಧಿಸುತ್ತಾ ನಿನ್ನ ಪವಿತ್ರ ನಾಮ ಸಂಕೀರ್ತನೆ ಮಾಡುವ ದಿನ ನನಗೆ ಬರುವುದೆಂದು ಎಂಬುದಾಗಿ ಕೇಳುತ್ತಾನೆ. ಇದು ಸಿದ್ಧಿಯ ಇನ್ನೊಂದು ನೆಲೆ. ನನ್ನ ಪಾಲಿಗೆ ಒಂದು ಕ್ಷಣವು 12 ವರ್ಷಗಳಷ್ಟು ದೀರ್ಘವಾಗಿ ಕಾಣುವುದು. ನನಗೆ ಈ ಇಡೀ ಜಗತ್ತು ಬರಿದೆಂಬಂತೆ ಕಾಣುವುದು ಪ್ರಭು ಎಂದು ಭಗವಾನ್ ಚೈತನ್ಯರು ಕೂಡ ಇಚ್ಛೆ ಪಟ್ಟಿದ್ದಾರೆ. ವ್ಯಕ್ತಿಯು ಭಾವಪೂರ್ಣನಾಗಿ ಪ್ರಾರ್ಥಿಸಬೇಕು ಮತ್ತು ಭಗವಂತನಿಗೆ ತನ್ನ ವಿಶಿಷ್ಟ ರೀತಿಯಲ್ಲಿ ಸೇವೆ ಸಲ್ಲಿಸಲು ಉತ್ಸುಕನಾಗಿರಬೇಕು. ಇದು ಎಲ್ಲ ಮಹಾನ್ ಭಕ್ತರ, ವಿಶೇಷವಾಗಿ ಚೈತನ್ಯ ಮಹಾಪ್ರಭುಗಳ ಉಪದೇಶವಾಗಿದೆ. ವಿಶಿಷ್ಟ ರೀತಿಯಲ್ಲಿ ಸೇವೆ ಸಲ್ಲಿಸುವ ಬಯಕೆಯನ್ನು ಹೊಂದಿರ್ಬೇಕು ನಾವು. ಇದಕ್ಕೆ ನಾವು ಶ್ರವಣ ಮಾಡಬೇಕು. ಶ್ರವಣದಲ್ಲಿ ನಮಗೆ ಮನಸ್ಸಿನಲ್ಲಿ ಬೇರೆ ಬೇರೆ ರೀತಿಯ ಭಾವನೆಗಳು ಜಾಗೃತವಾಗತ್ವೆ. ಒಂದೊಂದು ಲೀಲೆಯನ್ನು ಶ್ರವಣ ಮಾಡಿ ನಮಗೆ ವಿಶೇಷವಾದ ಆನಂದ ಆಗತ್ತೆ, ಅಥವಾ ಇದೇ ರೀತಿ ನಾನು ಭಗವಂತನಿಗೆ ಸೇವೆ ಮಾಡಬೇಕು ಅನ್ಸುತ್ತೆ. ಅದೆಲ್ಲ ಆಗ್ಬೇಕು ಭಕ್ತನ ಹೃದಯದಲ್ಲಿ. ಆದರೆ ನಾವು ಭಕ್ತಿಯನ್ನ ಯಾಂತ್ರಿಕವಾಗಿ ಮಾಡಿದ್ರೆ ಅವಾಗ ಇದು ಯಾವುದೂ ಆಗೋದಿಲ್ಲ. ಸುಮ್ಮನೆ ಸರಿ ದಿನ ಶ್ರವಣ ಮಾಡಬೇಕು, ದಿನಾಂಪತ್ತು ಪ್ರಭುಪಾದರ ಪುಸ್ತಕ ಓದ್ಬೇಕು, ಮುಗಿಸಿಟ್ಬಿಡೋದು, ತೆಗೆದಿಟ್ಬಿಡೋದು. ಎಷ್ಟೊಂದು ಭಕ್ತರನ್ನ ನೋಡ್ತೀನಿ ನಾನು, ಪ್ರವಚನದಲ್ಲಿ ಕೂತಿರ್ತಾರೆ, ನಿದ್ದೆ ಮಾಡ್ತಾ ಇರ್ತಾರೆ. ಪಾಪ ಅವ್ರಿಗೆ ಅಷ್ಟೇ ಆಸಕ್ತಿ ಇರೋದು ಶ್ರವಣದಲ್ಲಿ. ಅಂತಹ ಭಕ್ತರು ಯಾವ ಭಕ್ತಿಯಲ್ಲಿ ಮುಂದುವರಿಯೋಕೆ ಬಹಳ ಬಹಳ ಸಮಯ ತಗೊಳುತ್ತೆ. ಯಾರಿಗೆ ಶ್ರವಣದಲ್ಲಿ ಆಸಕ್ತಿ ಇಲ್ವೋ ಅವರು ಇನ್ನೂ ಬಹಳ ಪರಿಶುದ್ಧತೆಯನ್ನು ಪಡ್ಕೋಬೇಕು ಅಂತ ಅರ್ಥ. ಯಾಕಂದ್ರೆ ಕೇವಲ ಶ್ರವಣ ಮಾತ್ರದಿಂದಲೇ ನಮಗಿವತ್ತು ಆ ಅವಕಾಶ ಇಲ್ಲ. ಆದರೆ ಇತರ ಭಕ್ತರು ಭಗವಂತನೊಂದಿಗೆ, ಭಾಗವತದಲ್ಲಿ ನೀವು ನೋಡಿ, ಆಗಾಗ ಭಗವಂತ ಪ್ರತ್ಯಕ್ಷ ಆಗ್ತಾನೆ ಇರ್ತಾನೆ ಭಕ್ತರ ಮುಂದೆ. ಭಾಗವತದಲ್ಲಿ ನೋಡ್ತಾ ಇರಿ, ಓದ್ತಾ ಇದ್ರೆ ನೀವು, ಭಗವಂತ ಇಲ್ಲಿ ದೇವತೆಗಳಿಗೆ ಪ್ರತ್ಯಕ್ಷನಾದ, ಅಲ್ಲಿ ಪ್ರಹ್ಲಾದನಿಗೆ ಪ್ರತ್ಯಕ್ಷನಾದ, ಅಲ್ಲಿ ಧ್ರುವನಿಗೆ ಪ್ರತ್ಯಕ್ಷನಾದ, ಅಲ್ಲಿ ಪೃಥು ಮಹಾರಾಜನ ಮುಂದೆ ಪ್ರತ್ಯಕ್ಷನಾದ, ಹೀಗೆ. ಅಥವಾ ಭಗವಂತನ ಭಕ್ತರು ನಾರದರು ಬರ್ತಾ ಇದ್ದಾರೆ, ನಾರದರು ತಮ್ಮ ದರ್ಶನವನ್ನು ನೀಡ್ತಾ ಇದ್ದಾರೆ. ನಮ್ಗೆ ಅನ್ಸುತ್ತೆ, ಅಯ್ಯೋ ಏನಪ್ಪ ಬೇಜಾರ್ಗೆ ಅಂತಾರಲ್ಲ ಕನ್ನಡದಲ್ಲಿ, ಬೇಜಾರ್ಗೆ ಭಕ್ತರು ಭಗವಂತನ ದರ್ಶನ ಪಡ್ಕೋತಾ ಇದ್ದಾರೆ, ಮತ್ತೆ ಸೇವೆ ಸಲ್ಲಿಸ್ತಾ ಇದ್ದಾರೆ. ನಾವು ಎಷ್ಟು ಪತಿತ ಸ್ಥಿತಿಯಲ್ಲಿದ್ದೀವಿ ಅಂತ ನಮ್ಗೆ ಗೊತ್ತಾಗ್ಬೇಕು. ಅವಾಗ ನಾವು ಇಷ್ಟು ಶ್ರಮಪಟ್ಟು ಭಕ್ತಿಯನ್ನ ಮಾಡ್ತಾ ಇದೀವಿ, ಆದರೆ ಇನ್ನೂ ಭಗವಂತ ದರ್ಶನ ಅಥವಾ ಬೇರೆ ರೀತಿಯಾದ ಒಂದು ಅನುಭವವನ್ನ ಪಡ್ಕೊಳ್ಳೋ ಒಂದು ಹಂತಕ್ಕೆ ಬಂದಿಲ್ಲ ನಾವು. ಅವಾಗ ಅನ್ನಿಸ್ಬೇಕು, ಇನ್ನೂ ನಾನು ಜಾಸ್ತಿ ಚೆನ್ನಾಗಿ ಭಕ್ತಿಯನ್ನ ಮಾಡ್ಬೇಕು. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ಭಗವಂತನಿಗೋಸ್ಕರ ಅಳುವುದು ಹೇಗೆಂಬುದನ್ನು ವ್ಯಕ್ತಿಯು ಕಲಿಯಬೇಕು. ಭಗವಂತನಿಗೋಸ್ಕರ, ನಮಗೋಸ್ಕರ ಅಳೋದು ನಮ್ಗೆ ಬರುತ್ತೆ. ಭಗವಂತ ನನ್ಗೆ ಇದು ಸರಿ ಮಾಡಪ್ಪ, ಅದ್ ಸರಿ ಮಾಡಪ್ಪ, ನನ್ನ ಜೀವನದಲ್ಲಿ ಇದು ಸರಿ ಇಲ್ಲ, ಅದ್ ಸರಿ ಇಲ್ಲ. ಭಗವಂತನಿಗೋಸ್ಕರ ಅಳೋದು.
ಈ ಸಣ್ಣ ತಂತ್ರವನ್ನು ಅವನು ತಿಳಿದುಕೊಳ್ಳಬೇಕಲ್ಲದೆ ಸೇವೆ ಮಾಡಲು ತುಂಬಾ ಕಾತರನಾಗಿ ಒಂದು ನಿರ್ದಿಷ್ಟ ಬಗೆಯ ಸೇವೆಯನ್ನು ಸಲ್ಲಿಸಲು ವಾಸ್ತವವಾಗಿ ಅಳಬೇಕು. ಇದನ್ನು ಲೌಲ್ಯಂ ಎಂದು ಕರೆಯುತ್ತಾರೆ. ಮತ್ತು ಇಂತಹ ಅಶ್ರುಗಳು ಅತ್ಯುನ್ನತ ಸಿದ್ಧಿಗೆ ನಾವು ನೀಡಬೇಕಾದ ಬೆಲೆ. ಪ್ರಭುವನ್ನು ಭೇಟಿ ಮಾಡಿ ಅವನನ್ನು ಒಂದು ವಿಶಿಷ್ಟ ಬಗೆಯಲ್ಲಿ ಸೇವೆ ಮಾಡುವ ಲೌಲ್ಯಂ ಅಥವಾ ಅತ್ಯುತ್ಸಾಹವನ್ನು ವ್ಯಕ್ತಿಯು ಬೆಳೆಸಿಕೊಂಡಲ್ಲಿ ಅದೇ ಭಗವತ್ ಸಾಮ್ರಾಜ್ಯವನ್ನು ಸೇರಲು ಕೊಡಬೇಕಾದ ಬೆಲೆಯಾಗುತ್ತದೆ. ಭಗವತ್ ಸಾಮ್ರಾಜ್ಯಕ್ಕೆ ಹೋಗಕ್ಕೆ ಬೆಲೆ ತೆತ್ತಬೇಕೇನದು? ಈ ಲೌಲ್ಯಂ, ಈ ದುರಾಸೆ. ಉದಾಹರಣೆಗೆ ನಾವು ನೋಡ್ತೀವಿ, ಎಷ್ಟು ಲಕ್ಷ್ಮೀದೇವಿಗೆ ಕೃಷ್ಣನಿಗೆ ಬೃಂದಾವನದಲ್ಲಿ ಗೋಪಿಯಾಗಿ ಸೇವೆ ಮಾಡೋಕ್ಕಾಗ್ಲಿಲ್ಲ. ಇದನ್ನ ಶ್ರವಣ ಮಾಡಿದಾಗ ನಮಗೆ ಮೊದಲು ಆಶ್ಚರ್ಯ ಆಗ್ಬೇಕು, ಎರಡನೇದು ಭಯ ಆಗ್ಬೇಕು. ಒಂದು ರೀತಿಯಲ್ಲಿ ಅಯ್ಯೋ ಏನಪ್ಪಾ, ಲಕ್ಷ್ಮೀದೇವಿಗೆ ಸಿಗ್ಲಿಲ್ಲ, ನನಗೆ ಹೆಂಗ್ ಸಿಗುತ್ತೆ? ಮತ್ತೆ ಆಸೆನೂ ಬೆಳಿಬೇಕು, ಇಲ್ಲ ನಂಗೆ ಬೇಕೇ ಬೇಕು. ಅದೇ ಇದೆಲ್ಲವೂ ಕೂಡ ಅಧಿಕೃತ ಶ್ರವಣದ ಆಧಾರದ ಮೇಲೆ ಮಾಡ್ಬೇಕು ನಾವು. ನಮ್ಗೆ ಈ ವಿಷಯಗಳ ಮೇಲೆ ಅತಿ ಆಸೆ ಇಲ್ಲದೆ ಹೋದ್ರೆ ಭೌತಿಕ ವಿಷಯಗಳ ಮೇಲೆ ಅತಿ ಆಸೆ ಇರುತ್ತಷ್ಟೇ. ಯಾಕೆಂದ್ರೆ ಆಸೆಗಳಿಲ್ಲದೆ ಮನುಷ್ಯ ಇರೋಕ್ ಸಾಧ್ಯ ಇಲ್ಲ. ಆಧ್ಯಾತ್ಮಿಕ ಆಸೆಗಳನ್ನ ಬೆಳೆಸ್ಕೊಳ್ತಾ ಇದ್ರೆ ಭಕ್ತ ಭೌತಿಕ ಆಸೆಗಳನ್ನ ಬೆಳೆಸ್ಕೋತಾನೆ. ಆಧ್ಯಾತ್ಮಿಕ ಆಸೆಗಳು ನಮ್ಮಲ್ಲಿ ಇಲ್ಲೇ ಇರ್ಬೋದು. ಆಧ್ಯಾತ್ಮಿಕ ಆಸೆಗಳು ಹೇಗೆ ಬೆಳೆಸ್ಕೊಳ್ಳೋದು? ಆಧ್ಯಾತ್ಮಿಕ ಆಸೆಗಳನ್ನ ಯಾರಲ್ಲಿ ಇದೆಯೋ ಅಂತಹ ಭಕ್ತರ ಸಂಘ ಮಾಡ್ಬೇಕು, ಅಥವಾ ಪ್ರಭುಪಾದರಿಂದ ಆಚಾರ್ಯರಿಂದ ಶ್ರವಣ ಮಾಡ್ಬೇಕು. ಶ್ರವಣದ ಪ್ರಕ್ರಿಯೆಯಲ್ಲಿ ಮಗ್ನರಾಗಿ ನಾವು ಕೇಳ್ಬೇಕು, ಅಲ್ಲೇ ಉಪಸ್ಥಿತರಾದಂತೆ ಕೇಳ್ಬೇಕು ನಾವು. ಈ ಭಕ್ತರು ನೋಡಿ ಎಷ್ಟು ಚೆನ್ನಾಗಿ ಹೂವು ಅರ್ಪಿಸ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿ ಚಾಮರ ಬೀಸ್ತಾ ಇದ್ದಾರೆ, ಭಗವಂತನ ಪಾದ ಪದ್ಮಗಳ ಆ ಸೇವೆಯಲ್ಲಿ ತೊಡಗಿದ್ದಾರೆ. ಭಗವಂತ ಅವರನ್ನು ನೋಡಿ ಪ್ರಸನ್ನನಾದ, ತನ್ನ ನಗುವನ್ನ ಭಗವಂತ ಅವರನ್ನ ನೋಡಿ ನಸು ನಗ್ತಾ ಇದ್ದಾನೆ. ಇವೆಲ್ಲವನ್ನ ನಾವು ಭಾಗವತದಲ್ಲಿ ಬೇರೆ ಸಾಹಿತ್ಯಗಳಲ್ಲಿ ಕೇಳಿದಾಗ ನಮಗೆ ಅನ್ನಿಸ್ಬೇಕು, ಅಯ್ಯೋ ನಾನು ಎಷ್ಟು ಭಾಗ್ಯ ಇಲ್ಲ ನನಗೆ, ನಾನು ಎಲ್ಲೋ ಇಲ್ಲಿ ಭೌತಿಕ ಜಗತ್ತಿನಲ್ಲಿ ಕೊಳಿತಾ ಇದ್ದೀನಿ, ಅದು ಭೌತಿಕ ವಿಷಯಗಳ ಹಿಂದೆ ಬಿದ್ದು ಕೊಳಿತಾ ಇದ್ದೀನಿ ಅನ್ನೋ ಒಂದು ಬೇಸರ ಬರಬೇಕು ಭಕ್ತನಿಗೆ. ಹೀಗಲ್ಲದೆ ಭಗವತ್ ಸಾಮ್ರಾಜ್ಯವನ್ನು ಸೇರಲು ಪಡೆಯುವ ಟಿಕೆಟ್ಟಿನ ಬೆಲೆಯನ್ನು ಲೌಕಿಕ ಲೆಕ್ಕಾಚಾರದಿಂದ ನಿಗದಿ ಮಾಡಲು ಬರುವುದಿಲ್ಲ. ದೈವ ಸಾಮ್ರಾಜ್ಯ ಪ್ರವೇಶಕ್ಕಿರುವ ಒಂದೇ ಬೆಲೆ ಎಂದರೆ ಲೌಲ್ಯಂ. ಅತೀವ ಕಾತರ, ಅತೀವ ಕಾತರ. ಗೊತ್ತಾಯ್ತಲ್ಲ? ಮೂರು ರೀತಿಗಳಲ್ಲಿ ನಾವು ಭಗವಂತನಿಗೆ ಶರಣಾಗತರಾಗ್ಬೋದು. ಗಮನಾರ್ಹ ಪ್ರಾರ್ಥನೆಗಳ ಪಠಣ, ಇದು ಬಹಳ ಮುಖ್ಯ. ಗಮನಾರ್ಹ ಪ್ರಾರ್ಥನೆಗಳ ಪಠಣ. ಬಲ್ಲಿದರಾದ ಮಹಾನ್ ವಿದ್ವಾಂಸರು ಹೇಳುವಂತೆ ಇಡೀ ಭಗವದ್ಗೀತೆಯು ಅನೇಕ ಪ್ರಮಾಣಭೂತ ಪ್ರಾರ್ಥನೆಗಳನ್ನು ಒಳಗೊಂಡಿದೆ. ವಿಶೇಷವಾಗಿ 11ನೇ ಅಧ್ಯಾಯ, ಅಲ್ಲಿ ಅರ್ಜುನನು ಪ್ರಭುವಿನ ವಿಶ್ವರೂಪವನ್ನು ಉದ್ದೇಶಿಸಿ ಮಾಡಿದ ಪ್ರಾರ್ಥನೆಗಳು ಇವೆ. ಅದೇ ರೀತಿ ಗೌತಮೀಯ ತಂತ್ರದಲ್ಲಿನ ಎಲ್ಲಾ ಶ್ಲೋಕಗಳನ್ನು ಪ್ರಾರ್ಥನೆಗಳೆಂದೇ ಹೇಳುತ್ತಾರೆ. ಹಾಗೆ ಭಾಗವತದಲ್ಲಿಯೂ ಪ್ರಭುವನ್ನು ಕುರಿತಾದ 100 ಪ್ರಾರ್ಥನೆಗಳಿವೆ. ಆದ್ದರಿಂದ ಭಕ್ತನು ಇವುಗಳಲ್ಲಿ ಕೆಲವು ಪ್ರಾರ್ಥನೆಗಳನ್ನು ಪಠಣೆಗಾಗಿ ಆಯ್ಕೆ ಮಾಡಿಕೊಳ್ಳಬೇಕು. ಈ ಪ್ರಾರ್ಥನೆಗಳ ಮಹಿಮೆಗಳನ್ನು ಸ್ಕಾಂದ ಪುರಾಣದಲ್ಲಿ ಹೇಳಲಾಗಿದೆ. ಯಾವ ಭಕ್ತರ ನಾಲಿಗೆಗಳು ಕೃಷ್ಣನನ್ನು ಕುರಿತಾದ ಪ್ರಾರ್ಥನೆಗಳಿಂದ ಅಲಂಕೃತವಾಗಿರುತ್ತವೋ ಅಂತವರನ್ನು ಶ್ರೇಷ್ಠ ಮುನಿ ಜನ ಕೂಡ ಗೌರವಿಸುತ್ತಾರೆ. ಅಂತ ಭಕ್ತರು ವಾಸ್ತವವಾಗಿ ದೇವತೆಗಳಿಂದ ಪೂಜೆಗೊಳ್ಳಲು ಅರ್ಹರಾಗಿರುತ್ತಾರೆ. ಈ ಪ್ರಾರ್ಥನೆ, ಇವಾಗ ಕುಂತಿ ಮಹಾರಾಣಿಯ ಪ್ರಾರ್ಥನೆ ಇದೆ, ಭೀಷ್ಮರ ಪ್ರಾರ್ಥನೆ ಇದೆ ಭಾಗವತದಲ್ಲಿ, ಎಷ್ಟೊಂದು ಭಕ್ತರ ಪ್ರಾರ್ಥನೆ ಇದೆ, ಪ್ರಚೇತರ ಪ್ರಾರ್ಥನೆ ಇದೆ, ಗೋಪಿಯರ ಪ್ರಾರ್ಥನೆ ಇದೆ. ಎಲ್ಲ ಪ್ರಾರ್ಥನೆಗಳನ್ನ ನಾವು ಕಂಠಪಾಠ ಮಾಡಕ್ ಪ್ರಯತ್ನ ಮಾಡ್ಬೇಕು. ಮಾತಾಜಿ, ಬ್ರಹ್ಮನ ಪ್ರಾರ್ಥನೆಗಳಿವೆ, ಬೇಕಾದಷ್ಟು ಪ್ರಾರ್ಥನೆಗಳಿದೆ ಭಾಗವತದಲ್ಲಿ. ಅದೆಲ್ಲವನ್ನ, ಪ್ರಹ್ಲಾದನ ಪ್ರಾರ್ಥನೆ ಇದೆ. ಯಾರು ಇದನ್ನ ಕಂಠಪಾಠ ಮಾಡಕ್ ಪ್ರಯತ್ನ ಮಾಡ್ಬೇಕು, ಅದಕ್ಕೆ ಶ್ರಮ ಹಾಕ್ಬೇಕು. ಅವಾಗ ನಮ್ಮ ಮನಸ್ಸು ಅದರಲ್ಲಿ ತೊಡಗುತ್ತೆ. ಆಮೇಲೆ ಆಗಾಗ ನಮಗೆ ಜ್ಞಾಪಕ ಬಂದಾಗೆಲ್ಲ ಹಾಡುಗಳು ಬರ್ತಾ ಇರುತ್ತೆ, ಆ ಶ್ಲೋಕಗಳು ಬರ್ತಾ ಇರುತ್ತೆ. ಬುದ್ಧಿ ಸಾಲದ ಜನರು ಕೃಷ್ಣನನ್ನು ಪೂಜಿಸುವ ಬದಲು ಲೌಕಿಕ ಲಾಭಕ್ಕೋಸ್ಕರ ವಿವಿಧ ದೇವತೆಗಳನ್ನು ಪೂಜಿಸ ಬಯಸುತ್ತಾರೆ. ಪ್ರಭುವನ್ನು ಕುರಿತು ಪ್ರಾರ್ಥಿಸುವುದರಲ್ಲಿ ಸದಾ ನಿರತನಾದ ವ್ಯಕ್ತಿಯು ದೇವತೆಗಳಿಂದ ಪೂಜೆಗೊಳ್ಳಲು ಅರ್ಹನಾಗಿರುತ್ತಾನೆ ಎಂದಿಲ್ಲಿ ಹೇಳಲಾಗಿದೆ.
ಸಾಮಾನ್ಯ ಬುದ್ಧಿ ಇಲ್ಲದ ಜನರು ದೇವತೆಗಳನ್ನ ಪೂಜೆ ಮಾಡ್ತಾರೆ, ಇಂಥ ಭಕ್ತರನ್ನ ದೇವತೆಗಳು ಪೂಜೆ ಮಾಡ್ತಾರೆ. ಶುದ್ಧ ಭಕ್ತನು ದೇವತೆಗಳಿಂದ ಕೇಳಿ ಪಡೆಯಬೇಕಾದುದೇನೂ ಇಲ್ಲ. ಪ್ರತಿಯಾಗಿ ಶುದ್ಧ ಭಕ್ತನಲ್ಲಿ ಪ್ರಾರ್ಥನೆ ಸಲ್ಲಿಸಲು ದೇವತೆಗಳು ಕಾತರರಾಗಿರುತ್ತಾರೆ. ನರಸಿಂಹ ಪುರಾಣದ ಉಕ್ತಿಯೊಂದು ಹೀಗಿದೆ: ಕೃಷ್ಣನ ಮೂರ್ತಿ ಎದುರು ನಿಂತು ಪ್ರಾರ್ಥಿಸಲು ತೊಡಗುವ ಯಾವುದೇ ವ್ಯಕ್ತಿಯು ಆ ಕ್ಷಣವೇ ತನ್ನೆಲ್ಲಾ ಪಾಪಗಳನ್ನು ಕಳೆದುಕೊಂಡು ವೈಕುಂಠ ಲೋಕವನ್ನು ಪ್ರವೇಶಿಸಲು ಅರ್ಹತೆ ಪಡೆಯುತ್ತಾನೆಂಬುದು ನಿಸ್ಸಂಶಯ. ಈ ಅಧ್ಯಾಯವನ್ನ ಮತ್ತೆ ಮತ್ತೆ ಓದಿ ದಯವಿಟ್ಟು. ಇದರಲ್ಲಿ ಇರೋದನ್ನ ಎಷ್ಟೊಂದನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಜಪ ಮಾಡ್ತಾ ಇದೀವಿ, ಕೀರ್ತನೆಯನ್ನು ಎಲ್ಲರೂ ಮಾಡ್ತಾ ಇಲ್ಲದೆ ಇರ್ಬೋದು, ಕೀರ್ತನೆ ಮಾಡ್ಬೇಕು ಮನೆಯಲ್ಲಿ ಸಾಧ್ಯವಾದ್ರೆ, ಅಥವಾ ಭಕ್ತರ ಸಂಘದಲ್ಲಿ ಜಪ ಮಾಡ್ತಾ ಇದೀವಿ. ಆದ್ರೆ ಎಷ್ಟೊಂದು ನೋಡಿ ಪ್ರಾರ್ಥನೆಗಳನ್ನ ಅರ್ಪಿಸೋದು, ಈ ಪ್ರಾರ್ಥನೆಗಳು, ಈ ಪ್ರಾರ್ಥನಾತ್ಮಕ ಭಾವಾತ್ಮಕ ಪ್ರಾರ್ಥನೆಗಳು, ದೈನ್ಯಬೋಧಿಕ ಅಂದ್ರೆ ನಮ್ರತೆಯಿಂದ ಪ್ರಾರ್ಥನೆ ಮಾಡೋದು, ಲಾಲಸಮಯಿ ಪ್ರಾರ್ಥನೆ, ಆಮೇಲೆ ಈಗ ಪ್ರಭುವಿನ ಸೇವೆ ಮಾಡೋದು, ದೇಗುಲ ಪ್ರದಕ್ಷಿಣೆ, ಅರ್ಚನೆ, ದೇವರಿಗೆ ಅರ್ಪಿತವಾಗಿರೋ ಪ್ರಸಾದವನ್ನ ಸ್ವೀಕಾರ ಮಾಡೋದು, ಹೂಮಾಲೆ ಇತ್ಯಾದಿ. ಮತ್ತೆ ಇಲ್ಲಿ ಗಮನಾರ್ಹ ಪ್ರಾರ್ಥನೆಗಳ ಪಠಣ, ಇವೆಲ್ಲವನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ಬೇಕು. ಪ್ರಸಾದ ಸ್ವೀಕಾರ. ಪದ್ಮಪುರಾಣದ ಖಚಿತ ನಿಲುವು ಈ ಮಾತುಗಳಲ್ಲಿವೆ: ಪ್ರಸಾದವನ್ನು ಗೌರವಿಸಿ ಅದನ್ನು ನಿತ್ಯವೂ ದೇವರ ಎದುರಿನಲ್ಲಿ ನಿಲ್ಲದೆ ಸ್ವಲ್ಪ ದೂರದಲ್ಲಿ ನಿಂತು ಚರಣಾಮೃತದೊಂದಿಗೆ ಸೇವಿಸುವ ಆತನು 10,000 ಯಜ್ಞಗಳನ್ನು ಮಾಡಿ ಗಳಿಸುವ ಪುಣ್ಯ ಫಲವನ್ನು ಒಮ್ಮೆಗೆ ಗಳಿಸಬಹುದು. ಆದರೆ ಇದಕ್ಕಿಂತ ಮುಖ್ಯವಾದದ್ದು ನಮಗೆ ನಮ್ಮ ಪರಿಶುದ್ಧತೆ. ಪ್ರಸಾದದಿಂದ ನಮ್ಮ ಕಲುಷಿತ ಮನಸ್ಸು ಪರಿಶುದ್ಧವಾಗುತ್ತೆ, ಇನ್ನು ನಮ್ಮ ಭೌತಿಕ ಇಚ್ಛೆಗಳು, ಆಸೆಗಳು ಕಡಿಮೆ ಆಗುತ್ತೆ. ಇವೆಲ್ಲವೂ ಪ್ರಸಾದದ ಮಹಿಮೆ. ಚರಣಾಮೃತ ಪಾನ. ಅಲಂಕಾರಕ್ಕೆ ಮೊದಲು ಭಗವಂತನಿಗೆ ಸ್ನಾನ ಮಾಡಿಸಿದ ಜಲವೇ ಚರಣಾಮೃತ. ಸುಗಂಧ ದ್ರವ್ಯ ಮತ್ತು ಪುಷ್ಪಗಳನ್ನು ಬೆರೆಸಿದ ಈ ಜಲವು ಪ್ರಭುವಿನ ಪಾದಾರವಿಂದಗಳನ್ನು ಹಾದು ಬರುತ್ತದೆ. ಈ ನೀರನ್ನು ಸಂಗ್ರಹಿಸಿ ಅದಕ್ಕೆ ಮೊಸರನ್ನು ಬೆರೆಸಲಾಗುತ್ತದೆ. ಹೀಗೆ ಚರಣಾಮೃತವು ರುಚಿಕರವಾಗಿರುವುದಷ್ಟೇ ಅಲ್ಲ, ಅದ್ಭುತ ಆಧ್ಯಾತ್ಮಿಕ ಮೌಲ್ಯವುಳ್ಳದ್ದೂ ಆಗಿದೆ. ಪದ್ಮಪುರಾಣದಲ್ಲಿ ಹೀಗೆಂದು ವಿವರಣೆ ಇದೆ: ದಾನಾದಿಗಳನ್ನು ಮಾಡಲು ಅಸಮರ್ಥನಾದವ, ಯಜ್ಞವೊಂದನ್ನು ನೆರವೇರಿಸಲಾಗದಿದ್ದವನು, ವೇದಾಧ್ಯಯನ ಮಾಡದಿದ್ದವನು, ಪ್ರಭು ಪೂಜೆಯನ್ನು ಎಂದೂ ಮಾಡದವನು, ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಯಾವ ಪುಣ್ಯ ಕಾರ್ಯವನ್ನು ಮಾಡದ ವ್ಯಕ್ತಿಯು ಗುಡಿಯಲ್ಲಿನ ಚರಣಾಮೃತವನ್ನು ಪಾನ ಮಾಡಿದರೆ ಆ ಕ್ಷಣವೇ ಭಗವತ್ ಸಾಮ್ರಾಜ್ಯವನ್ನು ಪ್ರವೇಶಿಸಲು ಅರ್ಹನಾಗುತ್ತಾನೆ. ನೋಡಿ, ಭಕ್ತಿಯ ಎಲ್ಲ ಪ್ರತಿಯೊಂದು ಅಂಗದಲ್ಲೂ ಇಷ್ಟು ಶಕ್ತಿ ಇದೆ. ಚರಣಾಮೃತವನ್ನು ದೊಡ್ಡದೊಂದು ಪಾತ್ರೆಯಲ್ಲಿ ಶೇಖರಿಸಿಡುವುದು ದೇವಸ್ಥಾನಗಳಲ್ಲಿ ಸಾಮಾನ್ಯ ರೂಢಿ. ದೇಗುಲಕ್ಕೆ ಬರುವ ಜನರು 3 ತೊಟ್ಟು ಚರಣಾಮೃತವನ್ನು ಸ್ವೀಕರಿಸಿ 3 ಸತಿ ಹಾಕೋಬೇಕು, ತೊಟ್ಟು ಅಷ್ಟೇ. ಧನ್ಯ ಭಾವವನ್ನು, ಅಲೌಕಿಕವಾದ ಆನಂದವನ್ನು ಅನುಭವಿಸುತ್ತಾರೆ. ಧೂಪ ಹಾಗೂ ಪುಷ್ಪಗಳು. ಪ್ರಭುವಿಗೆ ಅರ್ಪಿತವಾದ ಧೂಪವನ್ನು ಕುರಿತು ಹರಿಭಕ್ತಿ ಸುಧೋದಯದಲ್ಲಿ ಈ ಮಾತಿದೆ: ಪ್ರಭುವಿಗೆ ಹಿಡಿದ ಧೂಪದ ಹೊಗೆಯ ಕಂಪನ್ನು ಆಘ್ರಾಣಿಸುವ ಭಕ್ತನು ಐಹಿಕ ಕಲ್ಮಶವೆಂಬ ವಿಷದ ಪರಿಣಾಮಗಳಿಂದ ಗುಣ ಹೊಂದುತ್ತಾನೆ. ನೋಡಿ, ಸುಮ್ಮನೆ ಆ ಧೂಪದ ಸುವಾಸನೆ, ಹಾವು ಕಡಿದ ಮನುಷ್ಯನು ಗೊತ್ತಾದ ಮೂಲಿಕೆಗಳನ್ನು ಮೂಸಿ ನೋಡಿ ಹೇಗೆ ಗುಣ ಹೊಂದುತ್ತಾನೋ ಹಾಗೆ. ಈ ಶ್ಲೋಕಕ್ಕೆ ಅರ್ಥ ಹೀಗುಂಟು: ಅರಣ್ಯಗಳಲ್ಲಿ ಒಂದು ಬಗೆಯ ಮೂಲಿಕೆಯು ಸಿಗುತ್ತದೆ. ಇದನ್ನು ಬಳಸಿ ಹಾವಿನಿಂದ ಕಚ್ಚಿಸಿಕೊಂಡು ಪ್ರಜ್ಞಾಹೀನನಾದವನನ್ನು ಪ್ರಜ್ಞಾವಸ್ಥೆಗೆ ತರುವುದನ್ನು ತಜ್ಞರು ಕಲಿತಿರುತ್ತಾರೆ. ಆ ಮೂಲಿಕೆಯನ್ನು ಸುಮ್ಮನೆ ಮೂಸಿ ಅಷ್ಟರಿಂದಲೇ ವ್ಯಕ್ತಿಗೆ ಪ್ರಜ್ಞೆ ಮರಳಿ ಹಾವು ಕಡಿತದ ದುಷ್ಪರಿಣಾಮಗಳು ದೂರವಾಗುತ್ತವೆ. ಈ ಉದಾಹರಣೆಯು ಪ್ರಸ್ತುತದ ನಮ್ಮ ಸಂದರ್ಭಕ್ಕೂ ಸಲ್ಲುತ್ತದೆ. ವ್ಯಕ್ತಿಯೊಬ್ಬನು ದೇವಾಲಯಕ್ಕೆ ಬಂದು ಭಗವದ್ ಅರ್ಪಿತವಾದ ಧೂಪದ ಹೊಗೆಯನ್ನು ಆಘ್ರಾಣಿಸಿದಾಗ ಅವನ ಎಲ್ಲಾ ಲೌಕಿಕ ಕಲ್ಮಶಗಳು ದೂರವಾಗುತ್ತವೆ. ದೇವಸ್ಥಾನಕ್ಕೆ ಬರುವ ಎಲ್ಲಾ ಭಕ್ತರು ಭಗವಂತನಿಗೆ ಹೂವು, ಹಣ್ಣು, ಪುಷ್ಪ ಇತ್ಯಾದಿ ಏನನ್ನಾದರೂ ಅರ್ಪಿಸಬೇಕು. ಹಣದ ರೂಪದಲ್ಲಿ ಒಂದಿಷ್ಟನ್ನು ಅರ್ಪಿಸಲು ಸಾಧ್ಯವಾಗದಾದಾಗ ಬೇರೆ ಯಾವ ರೂಪದಲ್ಲಾದರೂ ಏನೋ ಒಂದಿಷ್ಟನ್ನು ನೀಡಬೇಕು. ದೇವಾಲಯಗಳಿಗೆ ಬರುವ ಸ್ತ್ರೀ ಪುರುಷರು ಪ್ರಭುವಿಗೆ ಅರ್ಪಿಸಲೆಂದು ಬಗೆ ಬಗೆಯ ಪದಾರ್ಥಗಳನ್ನು ತರುವ ಪದ್ಧತಿ ಭಾರತದಲ್ಲಿದೆ. ಕೊನೆಗೆ ಒಂದು ಹಿಡಿ ಅಕ್ಕಿಯನ್ನೋ ಅಥವಾ ಒಂದು ಹಿಡಿ ಹಿಟ್ಟನ್ನೋ ಪ್ರಭುವಿಗೆ ಅರ್ಪಿಸಬಹುದು. ಸಂತ ಪುರುಷರನ್ನು ನೋಡಲು ಹೋಗದಾಗಲಾಗಲಿ, ದೇಗುಲಕ್ಕೆ ಹೋದಾಗಲಾಗಲಿ ಏನನ್ನೂ ಒಯ್ಯದೆ ಬರಿಗೈಯಲ್ಲಿ ಹೋಗಬಾರದೆಂಬುದು ಒಂದು ನಿಯಂತ್ರಕ ತತ್ವ. ಅರ್ಪಿತ ವಸ್ತು ತುಂಬಾ ಚಿಕ್ಕದಾಗಿರಬಹುದು ಅಥವಾ ಬಹಳ ಬೆಲೆ ಬಾಳುವಂತಹದೇ ಆಗಿರಬಹುದು. ಒಂದು ಹೂವು, ಒಂದು ಹಣ್ಣು, ಒಂದಿಷ್ಟು ನೀರು, ಏನು ಸಾಧ್ಯವೋ ಅದನ್ನು ಅರ್ಪಿಸಬೇಕು.
ಹೀಗೆ ವ್ಯಕ್ತಿಯು ಪ್ರಭುವಿಗೆ ಅರ್ಪಿಸಲೆಂದು ಏನನ್ನಾದರೂ ಕೈಯಲ್ಲಿ ಹಿಡಿದು ದೇಗುಲಕ್ಕೆ ಬಂದಾಗ ಅವನು ಧೂಪದ ಆ ಅಗರವನ್ನು ಅಗ್ರಾಣಿಸುವುದು ನಿಶ್ಚಯ, ಮತ್ತು ಆಗ ಅವನು ಐಹಿಕ ಬದುಕಿನ ವಿಷ ಪ್ರಭಾವದಿಂದ ಪಾರಾಗುತ್ತಾನೆ. ತಂತ್ರಶಾಸ್ತ್ರದಲ್ಲಿ ಹೀಗೆಂದು ಹೇಳಲಾಗಿದೆ: ದೇವರಿಗೆ ಅರ್ಪಿತವಾದ ಹೂಹಾರದ ಕಂಪು ವ್ಯಕ್ತಿಯ ನಾಸಿಕಕ್ಕೆ ಹತ್ತಿದಾಗ ಪಾಪಕರ್ಮಗಳ ಜೊತೆಗಿನ ಅವನ ಸಂಬಂಧವು ಆ ಕ್ಷಣವೇ ಕಡಿದು ಹೋಗುತ್ತದೆ. ವ್ಯಕ್ತಿಯ ಲೆಕ್ಕದಲ್ಲಿ ಪಾಪ ಕಾರ್ಯಗಳು ಇಲ್ಲದಿದ್ದಾಗಲೂ ಪುಷ್ಪಮಾಲಿಕೆಯ ಕಂಪನ್ನು ಹೀರಿದಾಗ ವ್ಯಕ್ತಿಯು ಮಾಯಾವಾದಿಯ ನೆಲೆಯಿಂದ ಮುಂದೆ ಹೋಗಿ ಭಕ್ತನಾಗಬಹುದು. ಇದಕ್ಕೆ ಬೇಕಾದಷ್ಟು ದೃಷ್ಟಾಂತಗಳಿವೆ. 4 ಕುಮಾರರ ಉದಾಹರಣೆ ಪ್ರಮುಖವಾದದ್ದು. ಕುಮಾರರು ಮೊದಲಿಗೆ ಮಾಯಾವಾದಿಗಳಾಗಿರಲಿಲ್ಲ, ನಿರಾಕಾರವಾದಿಗಳಾಗಿದ್ದರು. ಆದರೆ ದೇಗುಲದಲ್ಲಿ ಧೂಪವನ್ನು ಹಾಗೂ ಪ್ರಭುವಿಗೆ ಅರ್ಪಿತವಾದ ಹೂಗಳ ಕಂಪನ್ನು ಹೀರಿದ ಬಳಿಕ ಅವರು ಭಕ್ತರಾಗಿ ಪರಿವರ್ತಿತರಾದರು. ನಿರಾಕಾರವಾದಿಗಳು ಕಲ್ಮಶಯುಕ್ತರಾಗಿರುತ್ತಾರೆ ಎಂಬುದು ಈ ಶ್ಲೋಕದಿಂದ ತಿಳಿದು ಬರುತ್ತದೆ. ಅವರು ಶುದ್ಧರಂತೂ ಅಲ್ಲ. ಮೇಲಿನ ಅಭಿಪ್ರಾಯದ ಮಾತಿಗೆ ಭಾಗವತದಲ್ಲಿ ಸಮರ್ಥನೆ ಇದೆ. ತನ್ನ ಪಾಪಕರ್ಮ ಫಲಗಳನ್ನೆಲ್ಲ ನೀಗಿಕೊಳ್ಳದವನು ಶುದ್ಧ ಭಕ್ತನಾಗಲಾರ. ದೇವೋತ್ತಮ ಪುರುಷನ ಪಾರಮ್ಯದ ಬಗ್ಗೆ ಶುದ್ಧ ಭಕ್ತನಲ್ಲಿ ಅನುಮಾನ ಲೇಷವೂ ಇರುವುದಿಲ್ಲ. ಹೀಗಾಗಿ ಅವನು ಕೃಷ್ಣ ಪ್ರಜ್ಞೆಯಲ್ಲೂ ಭಕ್ತಿ ಸೇವೆಯಲ್ಲೂ ನಿರತನಾಗಿರುತ್ತಾನೆ. ಅಗಸ್ತ್ಯ ಸಂಹಿತೆಯಲ್ಲಿಯೂ ಇಂತಹುದೇ ಒಂದು ಮಾತು ಬರುತ್ತದೆ: ನಮ್ಮ ನಾಸಿಕ ರಂಧ್ರಗಳ ಕಲ್ಮಶವನ್ನು ನಿವಾರಿಸಿಕೊಳ್ಳಲು ನಾವು ದೇಗುಲದಲ್ಲಿ ಕೃಷ್ಣನಿಗೆ ಅರ್ಪಿತವಾದ ಹೂಗಳ ಪರಿಮಳವನ್ನು ಹೀರಬೇಕು. ಅರ್ಚಾ ವಿಗ್ರಹದ ಸ್ಪರ್ಶ. ಭಗವಂತನ ಪಾದ ಕಮಲಗಳನ್ನು ಸ್ಪರ್ಶಿಸುವುದನ್ನು ಕುರಿತಂತೆ ವಿಷ್ಣು ಧರ್ಮೋತ್ತರದಲ್ಲಿ ಹೀಗೆ ಉಕ್ತಿ ಉಂಟು: ವೈಷ್ಣವ ದೀಕ್ಷೆ ಪಡೆದವನಾಗಿದ್ದು ಕೃಷ್ಣ ಪ್ರಜ್ಞೆ ಭಾವದಲ್ಲಿ ಭಕ್ತಿ ಸೇವೆ ಸಲ್ಲಿಸುತ್ತಿರುವ ಆತನು ಮಾತ್ರ ಅರ್ಚಾ ವಿಗ್ರಹವನ್ನು ಮುಟ್ಟುವ ಹಕ್ಕುಳ್ಳವನಾಗಿರುತ್ತಾನೆ. ವೈಷ್ಣವ ದೀಕ್ಷೆ ಅಂದ್ರೆ ನಮ್ದು ಬ್ರಾಹ್ಮಣ ದೀಕ್ಷೆ, ಹರಿನಾಮ ದೀಕ್ಷೆ ಅಲ್ಲ. ವೇದೋಕ್ತ ಸಂಪ್ರದಾಯದ ರೀತಿಯ ಬೀದಿ ಗುಡಿಸುವ ಜನ ಅಥವಾ ಚಂಡಾಲರು ದೇಗುಲಗಳನ್ನು ಪ್ರವೇಶಿಸಬಾರದೆಂಬ ನಿಷೇಧವು ಭಾರತದಲ್ಲಿ ಜಾರಿಯಲ್ಲಿದ್ದು ಗಾಂಧಿಯವರ ರಾಜಕೀಯ ಚಳವಳಿಯ ಹೊತ್ತಿನಲ್ಲಿ ಉದ್ರೇಕವಿತ್ತು. ಏಕೆಂದರೆ ವೈದಿಕ ಪದ್ಧತಿಯ ಪ್ರಕಾರ ಬೀದಿ ಗುಡಿಸುವವರು ಮತ್ತು ಚಂಡಾಲರಂತಹ ಕೆಳಮಟ್ಟದ ಜನರಿಗೆ ದೇವಸ್ಥಾನ ಪ್ರವೇಶ ನಿಷಿದ್ಧವಾಗಿತ್ತು. ಅವರು ಅವರ ಅಶುಚಿಯ ಅಭ್ಯಾಸಗಳಿಂದ ನಿಷಿದ್ಧ. ಆದರೆ ಅದೇ ಹೊತ್ತಿನಲ್ಲಿ ಆ ಜನ ಶುದ್ಧ ಭಕ್ತರ ಜೊತೆ ಸೇರಿ ಭಕ್ತಿ ಸೇವೆಯ ಪರಮ ಮಟ್ಟವನ್ನು ಮುಟ್ಟಲು ಎಲ್ಲಾ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಯಾವ ಪರಿವಾರದಲ್ಲಿ ಜನಿಸಿದ ಮನುಷ್ಯನ ಮೇಲೂ ನಿರ್ಬಂಧವಿಲ್ಲ. ಆದರೆ ಮೊದಲು ಆತ ನಿರ್ಮಲೀಕರಣಕ್ಕೆ ಒಳಗಾಗಬೇಕು, ಅಂದ್ರೆ ಶುದ್ಧೀಕರಣಕ್ಕೆ ಒಳಗಾಗಬೇಕು. ಆ ಶುದ್ಧೀಕರಣದ ಪ್ರಕ್ರಿಯೆಯನ್ನು ಸ್ವೀಕರಿಸಬೇಕು. ಹರಿಜನ ದೇವರ ಮಕ್ಕಳು ಎಂಬೊಂದು ಕಾಲ್ಪನಿಕ ಹೆಸರನ್ನು ಕೊಟ್ಟು ಬೀದಿ ಗುಡಿಸುವವರನ್ನು ಶುದ್ಧೀಕರಿಸಲು ಗಾಂಧೀಜಿ ಬಯಸಿದರು. ಹೀಗಾಗಿ ಗಾಂಧಿ ಪಂಥಾನುಯಾಯಿಗಳು ಹಾಗೂ ದೇವಸ್ಥಾನಗಳ ಆಡಳಿತ ನಡೆಸುತ್ತಿದ್ದ ಜನರ ನಡುವೆ ದೊಡ್ಡ ಸಂಘರ್ಷವೇ ಏರ್ಪಟ್ಟಿತ್ತು. ಏನೇ ಇರಲಿ, ಈ ಹೊತ್ತು ಜಾರಿಯಲ್ಲಿರುವ ಕಾನೂನು ಧರ್ಮಗ್ರಂಥಗಳ ಪ್ರಕಾರವೇ ಇದೆ. ಯಾರೇ ಆಗಲಿ ಶುದ್ಧನಾದವನು ದೇವಸ್ಥಾನವನ್ನು ಪ್ರವೇಶಿಸಬಹುದು. ವಸ್ತುಸ್ಥಿತಿ ನಿಜಕ್ಕೂ ಹೀಗಿದೆ: ಯಾರು ಸೂಕ್ತ ರೀತಿಯಲ್ಲಿ ದೀಕ್ಷೆ ಪಡೆದಿದ್ದಾನೋ, ಯಾರು ನಿಯಮ ನಿಷೇಧಗಳನ್ನು ಪಾಲಿಸುತ್ತಿದ್ದಾನೋ ಅವನು ಮಾತ್ರ ಅರ್ಚಾ ವಿಗ್ರಹವನ್ನು ಮುಟ್ಟಲು ಅರ್ಹ, ಎಲ್ಲರೂ ಅಲ್ಲ. ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ. ಆದ್ರೂ ನಾವು ಈ ನಿಯಮಗಳನ್ನ ಪಾಲನೆ ಮಾಡಕ್ ನಾವು ಇಷ್ಟಪಡಲ್ಲ. ಯಾರು ಆ ರೀತಿ ಪರಿಶುದ್ಧನಾಗಿದ್ದಾನೋ ಅವನು ಬ್ರಾಹ್ಮಣ ದೀಕ್ಷೆಯನ್ನು ಪಡ್ಕೋತಾನೆ ಮತ್ತು ಅರ್ಚಾ ವಿಗ್ರಹವನ್ನು ಮುಟ್ತಾನೆ. ನಿಯಂತ್ರಕ ತತ್ವಗಳನ್ನು ಪಾಲಿಸಿ ದೇವರ ಮೈಯನ್ನು ಸ್ಪರ್ಶಿಸುವಾತನು ಐಹಿಕ ಪಾಪಗಳೆಂಬ ಕಲ್ಮಶದಿಂದ ಕೂಡಲೇ ಮುಕ್ತನಾಗುತ್ತಾನೆ ಮತ್ತು ಅವನೆಲ್ಲ ಅಪೇಕ್ಷೆಗಳು ತಡವಾಗದೆ ನೆರವೇರುವು. ಇವಾಗ ಜಗನ್ನಾಥ ರಥಯಾತ್ರೆ ಇದೆ, ಎಲ್ಲರೂ ಮುಟ್ಟಂಗಿಲ್ಲ ದೇವರನ್ನ. ನಾನು ನೋಡ್ತೀನಿ, ಆದ್ರೆ ನಮ್ಮ ಭಕ್ತರು ಎಷ್ಟು ಅತ್ಯಂತ ಕಾತರತೆಯಿಂದ ಮುಟ್ತಾರೆ, ಹೋಗ್ಬಿಟ್ಟು ಸ್ಪರ್ಶ ಮಾಡ್ತಾರೆ. ಆದ್ರೆ ನಮ್ಗೆ ಯೋಗ್ಯತೆ ಇಲ್ಲ. ಬ್ರಾಹ್ಮಣ ದೀಕ್ಷೆ ಆಗಿಲ್ಲರೆ ನಮ್ಗೆ ದೇವರನ್ನ ಮುಟ್ಟುವ ಯೋಗ್ಯತೆ ಇಲ್ಲ. ಜಗನ್ನಾಥ ಒಂದೇ ಕೃಪೆ ಕೊಡ್ತಾ ಇದ್ದಾನೆ, ದೇವಸ್ಥಾನದಲ್ಲಿ ಇರೋ ಬದಲು ಅವನು ಹೊರಗಡೆ ಬಂದು ಎಲ್ಲರಿಗೂ ದರ್ಶನ ಕೊಡ್ತಾ ಇದ್ದಾನೆ ಅಷ್ಟೇ. ಹಾಗಾಗಿ ಅವನು ಚೀಪಾಗೆ ಎಲ್ಲರ ಸ್ಪರ್ಶಕ್ಕೆ ಅವನು ಒಳಗಾಗ್ಬೇಕು ಅಥವಾ ನಾವೆಲ್ಲರೂ ಸ್ಪರ್ಶ ಮಾಡಕ್ ನಮ್ಗೆ ಹಕ್ಕು ಸಿಕ್ಬಿಡ್ತು ಅಂತಲ್ಲ. ಇನ್ನೂ ಒಂದು ತಪ್ಪು ತಿಳುವಳಿಕೆ ಭಕ್ತರಲ್ಲಿ: ಗೌರ್ನಿತಾಯ ಅಂದ್ರೆ ಏನು ನಿಯಮಗಳಿಲ್ಲ, ಯಾರು ಬೇಕಾದ್ರೂ ಸ್ಪರ್ಶ ಮಾಡ್ಬೋದು. ಎಲ್ಲೂ ಹೇಳಿಲ್ಲ ಇದನ್ನ. ರಾಧಾಕೃಷ್ಣರಷ್ಟು ಕಟ್ಟುನಿಟ್ಟಾಗಿ ಮನೆಯಲ್ಲಿನ ಆರಾಧನೆ ಆಗ್ಬೇಕಾಗಿಲ್ಲ ಅಂತ ಹೇಳಿದಾರೆ ಹೊರತು ನಿಯಮಗಳನ್ನ ಪಾಲನೆ ಮಾಡಬೇಕಾಗಿಲ್ಲ. ಅವರು ಬಹಳ ಕೃಪಾಳು, ಅವರು ಎಲ್ಲ ಕ್ಷಮಿಸ್ಬಿಡ್ತಾರೆ. ಇದೆಲ್ಲ ಹುಟ್ಟಿಸ್ಕೊಂಡಿರುವಂತ ವಿಷಯಗಳು, ನಾವು ಹುಟ್ಟಿಸ್ಕೊಂಡಿರೋದು ಇದನ್ನ.
ಹಾಗಾಗಿ ವಿಗ್ರಹವನ್ನ ಸ್ಪರ್ಶ ಮಾಡೋ ಪ್ರಶ್ನೆ ಅಂತೂ ಬಹಳ ಜಾಗರೂಕರಾಗಿರ್ಬೇಕು ಭಕ್ತರು. ಇವೆಲ್ಲ ಅಪರಾಧವಾಗೋಗುತ್ತೆ. ಶ್ರೀ ವಿಗ್ರಹದ ದರ್ಶನ. ಶ್ರೀಕೃಷ್ಣನ ಶ್ರೀ ವಿಗ್ರಹ ದರ್ಶನವನ್ನು ಪ್ರಶಂಸಿಸುವ ಉಕ್ತಿಯೊಂದು ವರಾಹ ಪುರಾಣದಲ್ಲಿದೆ. ಅದರಲ್ಲಿ ಭಕ್ತನೊಬ್ಬನು ಹೀಗೆನ್ನುತ್ತಾನೆ: ವಸುಂಧರೆಯೇ, ವೃಂದಾವನಕ್ಕೆ ಹೋಗಿ ಅಲ್ಲಿನ ಗೋವಿಂದನ ದರ್ಶನ ಮಾಡಿದಾತನು ಯಮರಾಜನ ಆಸ್ಥಾನದಲ್ಲಿ ನಿಲ್ಲಬೇಕಾಗಿಲ್ಲ. ಅಲ್ಲದೆ ಅವನನ್ನು ಉನ್ನತೋನ್ನತ ದೇವತೆಗಳು ವಾಸಿಸುವ ಗೃಹಲೋಕಗಳನ್ನು ಪ್ರವೇಶಿಸಲು ಬಿಡಲಾಗುತ್ತದೆ. ಅರೆ, ನಮ್ಗಿದೆಲ್ಲ ಬೇಡ. ನಮ್ಗೆ ಬೇಕಾದ ಭಗವದ್ಧಾಮ. ಸಾಮಾನ್ಯ ವ್ಯಕ್ತಿಯನ್ನು ಕೂಡ ಕುತೂಹಲ ಭರಿತನಾಗಿ ವೃಂದಾವನಕ್ಕೆ ಹೋಗುತ್ತಾನೆ ಮತ್ತು ಆಕಸ್ಮಿಕವೋ ಎಂಬಂತೆ ಅಲ್ಲಿನ ದೇಗುಲವನ್ನು, ವಿಶೇಷವಾಗಿ ಗೋವಿಂದ ದೇವನ ದೇಗುಲಗಳನ್ನು ನೋಡುತ್ತಾನೆ. ಅಂಥವನಿಗೆ ಆಧ್ಯಾತ್ಮಿಕ ಸಾಮ್ರಾಜ್ಯಕ್ಕೆ ಉನ್ನತಿ ಸಿಗುತ್ತದೋ ಇಲ್ಲವೋ ಆ ಮಾತು ಬೇರೆ. ಆತ ಊರ್ಧ್ವ ಗೃಹಲೋಕಗಳಿಗೆ ಹೋಗುವುದಂತೂ ನಿಶ್ಚಯ ಎಂಬುದು ವರಾಹ ಪುರಾಣೋಕ್ತಿಯ ಅರ್ಥ. ಹಾಗೆಂದರೆ ವೃಂದಾವನದ ಗೋವಿಂದನ ಮೂರ್ತಿಯನ್ನು ಕಂಡ ಮಾತ್ರಕ್ಕೆ ವ್ಯಕ್ತಿಯು ಪುಣ್ಯ ಜೀವನದಲ್ಲಿ ಮೇಲೇರುತ್ತಾನೆ. ಸುಮ್ಮನೆ ದರ್ಶನ ಪಡೆಯೋದ್ರಿಂದ ಪುಣ್ಯ ಜೀವನದಲ್ಲಿ ಮೇಲೇರುತ್ತಾನೆ. ಅದಕ್ಕೆ ಭಕ್ತರು ವರ್ಷದಲ್ಲಿ ಒಂದ್ಸತಿ ಆದ್ರೂ ಧಾಮಗಳಿಗೆ ಹೋಗ್ಬೇಕು. ಆರತಿ ಮತ್ತಿತರ ಉತ್ಸವಗಳು. ದೇವರಿಗೆ ಬೆಳಗುವ ಆರತಿಯನ್ನು ದರ್ಶನ ಮಾಡುವುದರ ಫಲವನ್ನು ಕುರಿತಂತೆ ಸ್ಕಾಂದ ಪುರಾಣದಲ್ಲಿ ಹೀಗೆ ವರ್ಣನೆ ಉಂಟು. ಆರತಿ ಬೆಳಗುವ ಹೊತ್ತಿನಲ್ಲಿ ದೇವರ ಮುಖವನ್ನು ನೋಡಿದ ವ್ಯಕ್ತಿಯು ಪೂರ್ವದ ಅನೇಕ ಕೋಟಿ ವರ್ಷಗಳ ಪಾಪ ಫಲಗಳಿಂದ ಮುಕ್ತನಾಗಬಹುದು. ಆರತಿ ನಡೀತಿರುವಾಗ ಭಗವಂತನ ಮುಖವನ್ನು ನೋಡ್ಬೇಕು. ಬ್ರಹ್ಮ ಹತ್ಯೆ ಅಥವಾ ಇನ್ನಿತರ ಪಾಪಕರ್ಮಗಳ ಬಗೆಗೂ ಆ ವ್ಯಕ್ತಿಗೆ ಕ್ಷಮೆ ಸಿಗುತ್ತದೆ. ನಿಜವಾಗ್ಲೂ ನಾವು ನೋಡಿ ನಮಗೆ ಪ್ರಭುಪಾದರು, ನಮ್ಮ ಆಚಾರ್ಯರು ಕೊಟ್ಟಿರೋ ಭಕ್ತಿ ಮಾರ್ಗವನ್ನ ನಾವು ಸರಿಯಾಗಿ ಅನುಸರಿಸಿದ್ರೆ ನಮ್ಮ ಜೀವನದಲ್ಲಿ ಪಾಪ ಫಲಗಳು ಇರೋದಕ್ಕೆ ಸಾಧ್ಯವೇ ಇಲ್ಲ. ಅಷ್ಟೇ. ನಾವು ಒಂದೇ ಒಂದು ವಿಷಯದ ಎಚ್ಚರಿಕೆಯನ್ನು ವಹಿಸ್ಬೇಕು: ವೈಷ್ಣವ ಅಪರಾಧವನ್ನು ಮಾಡಬಾರ್ದು ಅಷ್ಟೇ. ಈಗಾಗಲೇ ವಿವರಿಸಲಾಗಿರುವಂತೆ ಒಂದು ಗೋಪಾಲ್ ಕೃಷ್ಣ ಮಹಾರಾಜ್ ಯಾರೋ ಅವರಿಗೆ ಪ್ರಶ್ನೆ ಕೇಳ್ತಾರೆ, ನಿಮ್ಮ ಯಶಸ್ಸಿನ ಗುಟ್ಟೇನು ಅಂತ. ಅವ್ರು ಎರಡು ಮಾತು ಹೇಳ್ತಾರೆ. ಮುಂಜಾನೆ ಮಾರ್ನಿಂಗ್ ಪ್ರೋಗ್ರಾಮ್, ವೈಷ್ಣವ ಅಪರಾಧ ಮಾಡದೇ ಇರೋದು. ದಯವಿಟ್ಟು ಇದನ್ನ ನೆನ್ಪಿಟ್ಕೊಡಿ. ಈಗಾಗಲೇ ವಿವರಿಸಲಾಗಿರುವಂತೆ ಕೃಷ್ಣನ ಜನ್ಮದಿನ, ರಾಮಚಂದ್ರ ಪ್ರಭುವಿನ ಜನ್ಮದಿನ, ಹಲವು ಪ್ರಮುಖ ವೈಷ್ಣವರ ಜನ್ಮ ದಿನೋತ್ಸವಗಳು, ದೇವರನ್ನು ಉಯ್ಯಾಲೆಯಲ್ಲಿ ಕೂರಿಸಿ ತೂಗುವ ಜೂಲನ ಯಾತ್ರೆ, ಡೋಲ ಯಾತ್ರ, ಈ ಬಗೆಯಲ್ಲಿ ಆಚರಿಸಬೇಕಾದ ಹಬ್ಬ ಹರಿದಿನಗಳು ಹಲವಾರಿವೆ. ಈ ಎಲ್ಲಾ ಹಬ್ಬಗಳ ಕಾಲದಲ್ಲೂ ಪ್ರಭುವನ್ನು ರಥದ ಮೇಲೆ ಕುಳ್ಳಿರಿಸಲಾಗುತ್ತದೆ. ಜನಸಾಮಾನ್ಯರಿಗೆ ಪ್ರಭುವಿನ ದರ್ಶನವಾಗಲೆಂದು ತೇರು ಬೀದಿಗಳಲ್ಲಿ ಸಂಚರಿಸುತ್ತದೆ. ಭವಿಷ್ಯ ಪುರಾಣದಲ್ಲಿ ಹೀಗೆಂದು ಉಕ್ತಿಯುಂಟು: ರಥೋತ್ಸವ ಆದಿಗಳಂತಹ ಸಂದರ್ಭಗಳಲ್ಲಿ ಚಂಡಾಲನು ಕೇವಲ ಕುತೂಹಲಾವಿಷ್ಟರಾಗಿ ರಥಾರೂಢನಾದ ಭಗವಂತನ ದರ್ಶನ ಮಾಡಿದರೆ ಅಂತಹವನನ್ನು ವಿಷ್ಣುವಿನ ಸಹಚರರಲ್ಲೊಬ್ಬನೆಂದು ಎಣಿಸಲಾಗುತ್ತದೆ. ನೋಡಿ, ಇವಾಗ ರಥಯಾತ್ರೆ ಹೋಗುತ್ತೆ, ಸುಮ್ಮನೆ ಯಾರೋ ಭಗವಂತನ ದರ್ಶನ ಮಾಡ್ತಾನೆ ಬೀದಿಯಲ್ಲಿ, ಅವನಿಗೂ ಭಕ್ತಿಗೂ ಯಾವ ಸಂಬಂಧವೂ ಇಲ್ಲ, ಅವನು ಎಲ್ಲಕ್ಕಿಂತ ದೊಡ್ಡ ಪಾಪಿ ಆಗಿರ್ಬೋದು. ಸುಮ್ಮನೆ ಅವನನ್ನು ನೋಡೋದ್ರಿಂದ ಅವನನ್ನ ಭಗವಂತನ ಸಹಚರರಲ್ಲಿ ಒಬ್ಬನಾಗಿ ಪರಿಗಣಿಸ್ತಾರಂತೆ. ಅಗ್ನಿ ಪುರಾಣದಲ್ಲಿ ಈ ಮಾತು ಬರುತ್ತದೆ: ಯಾವ ವ್ಯಕ್ತಿಯು ದೇಗುಲದಲ್ಲಿನ ದೇವರ ಮೂರ್ತಿಯ ಪೂಜೆಯನ್ನು ಸಂತೋಷಚಿತ್ತದಿಂದ ನೋಡುತ್ತಾನೋ ಅವನಿಗೆ ಪಂಚರಾತ್ರದಲ್ಲಿ ಹೇಳಿರುವ ಕ್ರಿಯಾಯೋಗದ ಫಲಗಳು ಸಿದ್ಧಿಸುತ್ತವೆ. ಕ್ರಿಯಾಯೋಗವು ನಿತ್ಯ ಭಕ್ತಿ ಸೇವೆಯನ್ನು ಹೋಲುವ ಒಂದು ಪದ್ಧತಿ. ಆದರೆ ಇದನ್ನು ಹಠಯೋಗಿಗಳು ಮಾತ್ರ ಅನುಷ್ಠಾನ ಮಾಡುತ್ತಾರೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ಕ್ರಮೇಣ ವೃದ್ಧಿಸುವ ಈ ಪ್ರಕ್ರಿಯೆಯ ಮೂಲಕ ಹಠಯೋಗಿಗಳು ಕೊನೆಗೆ ಪ್ರಭುವಿನ ಭಕ್ತಿ ಸೇವೆಯಲ್ಲಿ ಇರುತ್ತಾರೆ. ಆದ್ರೆ ಇದಕ್ಕಿಂತ ನಮಗೆ ಮುಖ್ಯವಾದದ್ದು, ನಮ್ಮ ಶ್ರೀ ವಿಗ್ರಹಗಳ ದರ್ಶನ ಮಾಡಿದಾಗ ನಮಗೆ ಭಗವಂತನ ಮೇಲೆ ಒಂದು ಪ್ರೀತಿ ಹೆಚ್ಚಾಗತ್ತೆ, ಅವನಿಗೆ ಸೇವೆ ಮಾಡೋ ಉತ್ಸಾಹ ಹೆಚ್ಚಾಗತ್ತೆ. ಆದ್ರೆ ಅದ್ರ ಜೊತೆ ಬೇರೆ ಎಷ್ಟೊಂದು ಅದರ ಫಲಗಳು ಬೇಕಾದಷ್ಟಿವೆ. ನೋಡಿ, ಒಂದು ಅಧ್ಯಾಯವನ್ನ ಅಧ್ಯಯನ ಮಾಡೋದ್ರಿಂದ ನಮಗೆ ಎಷ್ಟು ಭಗವಂತನ ಭಕ್ತಿ ಸೇವೆ ಎಷ್ಟು ಪ್ರಬಲವಾದದ್ದು. ಭಗವಂತ ನೋಡಿ ನಮಗೆ ಕೃಪೆಯನ್ನು ಕೊಡಕ್ಕೆ ಎಷ್ಟು ರೀತಿಗಳಲ್ಲಿ ಅವನು ನಮಗೆ ಕೃಪೆ ಕೊಡ್ತಾ ಇದ್ದಾನೆ. ಇದು ಮಾಡ್ಲಿಲ್ಲ ಅಂದ್ರೆ ಅದು ಮಾಡಿ, ಅದು ಮಾಡ್ಲಿಲ್ಲ ಅಂದ್ರೆ ಇನ್ನೊಂದು ಮಾಡ್ಲಿಲ್ಲ ಅಂದ್ರೆ ಮತ್ತೊಂದ್ರ ಮೂಲಕ ಕೃಪೆಯನ್ನು ಕೊಡಕ್ಕೆ ಅವನು ಸಿದ್ಧನಾಗಿದ್ದಾನೆ. ಎಷ್ಟು ಭಾಗ್ಯವಂತರು ನಾವು ಅನ್ನೋದು ನಮಗೆ ಊಹೆ ಕೂಡ ಇಲ್ಲ ಅನ್ಸುತ್ತೆ. ಏನೋ ಓಕೆ, ದೇವಸ್ಥಾನಕ್ಕೆ ಹೋಗ್ತೀವಿ, ಜಪ ಮಾಡ್ತೀವಿ, ಏನೋ ಮಾಡ್ತೀವಿ ಅಂತ ನಮ್ಗೆ ಅನ್ನಿಸ್ತಾ ಇರ್ಬೋದು. ಆದರೆ ಬಹಳ ಕಡಿಮೆ ಜನರಿಗೆ ಲಭ್ಯವಿರುವಂತಹದನ್ನು ನಮಗೆ ಲಭ್ಯವಾಗಿದೆ. ಇದು ನಮ್ಮ ಮಹಾಭಾಗ್ಯ. ಇದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಆ ಒಂದು ಕೃತಜ್ಞತಾ ಭಾವದಿಂದ ಭಗವಂತನಿಗೆ, ಗುರುಗಳಿಗೆ
ಶರಣಾಗತರಾಗಿ ನಾವು ಭಕ್ತಿಯನ್ನ ಮಾಡಿದ್ರೆ ಎಷ್ಟು ಕಷ್ಟವಿಲ್ಲದೆ ನಾವು ಭಗವದ್ಧಾಮಕ್ಕೆ ಹೋಗ್ಬೋದು ಅನ್ನೋದು ಯೋಚನೆ ಮಾಡಿ. ಮುಕ್ತಿ ಅಂತೂ ಸುಮ್ಮನೆ ಸಿಗತ್ತೆ. ಸುಮ್ಮನೆ. ಅದ್ಭುತವಾದ ಅಧ್ಯಾಯ. ಹರೇ ಕೃಷ್ಣ. ಇವತ್ತಿಗೆ ಈ ಒಂದು 9ನೇ ಅಧ್ಯಾಯ ಮುಗೀತು. ಮುಂದಿನ ವಾರ 10ನೇ ಅಧ್ಯಾಯಗಳನ್ನ ಶ್ರವಣ. ಇಲ್ಲಿ ತುಂಬಾ ಚೆನ್ನಾಗಿದೆ. ಮುಂದೆ ಶ್ರವಣ, ಸ್ಮರಣ ಇವೆಲ್ಲ ಬಗ್ಗೆ ಇದೆ ನೋಡಿ. ಅದಕ್ಕೆ ಈ ಭಕ್ತಿ ರಸಾಮೃತ ಸಿಂಧು ನಮ್ಮನ್ನ ಭಕ್ತಿಯಲ್ಲಿ ಆಳವಾಗಿ ಇಳಿಸುತ್ತೆ. ಭಕ್ತಿಯ ಎಲ್ಲಾ ಅಂಶಗಳ ಬಗ್ಗೆ ನಮಗೆ ಜ್ಞಾನವನ್ನ ನೀಡುತ್ತೆ. ಅವುಗಳ ಪ್ರಾಮುಖ್ಯತೆ ಬಗ್ಗೆ ಜ್ಞಾನವನ್ನ ನೀಡುತ್ತೆ. ಮತ್ತೆ ನಮ್ಮ ನಾವೆಷ್ಟು ಪುಣ್ಯವಂತರು, ಭಾಗ್ಯವಂತರು ಅನ್ನೋದು ನಮಗೆ ಅರಿವಾಗತ್ತೆ. ಭಕ್ತಿಯನ್ನು ಇನ್ನೂ ಚೆನ್ನಾಗಿ ನಾವು ಮಾಡ್ಕೊಂಡು ಹೋಗೋದಕ್ಕೆ ನಮ್ಮ ಮನಸ್ಸು ಮನೋಭಾವವನ್ನು ಬದಲಾಯಿಸುತ್ತೆ. ಭಕ್ತಿ ರಸಾಮೃತ ಸಿಂಧು ಕಿ ಜೈ. ಜಗದ್ಗುರು ಶಿಲ ಪ್ರಭುಪಾದ್ ಕಿ ಜೈ. ಸಮವೇತ ಗೌರವ ಭಕ್ತರೊಂದು ಕಿ ಜೈ. ಹರೇ ಕೃಷ್ಣ.